ನಮಗೆಲ್ಲ ತಿಳಿದಿರುವ ಅಯೋಧ್ಯೆಯಲ್ಲಿ ರಾಮ ಮಂದಿರ ಅದರ ಅಂಗವಾಗಿ 22ನೇ ತಾರೀಕು ನಮಗಿಲ್ಲಿ ಆ ಇಡೀ ಕಾರ್ಯಕ್ರಮದ ಲೈವ್ ಪ್ರದರ್ಶನ ಕೂಡ ಇರುತ್ತದೆ. ರಾಮ ಜನ್ಮಭೂಮಿಯ ರಾಮ ಅನ್ನುವಂತಹ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ಶ್ರೀಯುತ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರು ಬರ್ತಾ ಇದ್ದಾರೆ. ಒಂದು ನಿಮಿಷ ಇಲ್ಲಿ ಕೇಳಿಸ್ಕೊಳ್ಳಿ. ಮತ್ತೆ ಈಗ ರಾಮನ ಕುರಿತಾದಂತಹ ಉಪನ್ಯಾಸ ಇರುವುದು. ರಾಮತಾರಕ ಸ್ಮರಣೆಯನ್ನು ಮಾಡೋಣ. 13 ಅಕ್ಷರಗಳ ಆ ತ್ರಯೋದಶಾಕ್ಷರಿ ಮಂತ್ರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಒಂದು ವಿಶೇಷವಾದಂತಹ ಒಂದು ವಾತಾವರಣವನ್ನ ಇಲ್ಲಿ ವೈಬ್ ಅನ್ನ ಅದು ಕ್ರಿಯೇಟ್ ಮಾಡುತ್ತದೆ ಅನ್ನೋ ಕಾರಣಕ್ಕೆ ಹೇಗೆ ನಾವು ಆರಂಭ ಮಾಡೋದು ನಾನು ಹೇಳ್ತೇನೆ ಹೇಗೆ ಅಂತ. ಆ ಮಂತ್ರದ ನಾಮಸ್ಮರಣೆ ನಡೀತಾ ಇರ್ತದೆ. ಯಾರು ಕ್ಲಾಪ್ಸ್ ಅನ್ನ ಕೊಡ್ಲಿಕ್ಕಿಲ್ಲ. ನಾಮಸ್ಮರಣೆ ನಡೀತಾ ಇರ್ತದೆ. ಅತಿಥಿಗಳು ಬಂದು ವೇದಿಕೆ ಮೇಲೆ ಕುಳಿತುಕೊಂಡಾದ ನಂತರ ಒಂದು ವೈಯಕ್ತಿಕ ಗೀತೆ, ಒಂದು ಹಾಡು ಇರುತ್ತದೆ, ಪ್ರಸ್ತುತಿ ಆಗ್ತದೆ ಇಲ್ಲಿ. ಅದಾದ ನಂತರ ಅತಿಥಿಗಳು ಮಾತನಾಡ್ತಾರೆ. ಎಲ್ಲ ಸೇರಿ ಹೇಳೋಣ. ನಾನೊಮ್ಮೆ ಹೇಳ್ತೇನೆ, ಇದೇ ರೀತಿಯಲ್ಲಿ ನಾವೆಲ್ಲ ಸೇರಿ ಹೇಳಬೇಕು. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ 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 ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್. ಸನಾತನ ಸಂಪದ ಉಪನ್ಯಾಸ ಸರಣಿಯ 4ನೇ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗೆ ಉಪನ್ಯಾಸಕರಾಗಿ ಶ್ರೀಯುತ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರವರು ಉಪಸ್ಥಿತರಿದ್ದಾರೆ. ನಮ್ಮ ಶಕ್ತಿ ವಿದ್ಯಾಸಂಸ್ಥೆಯ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಹಾಗೂ ಅತಿಥಿಗಳು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಿದ್ಯಾರ್ಥಿನಿ ಮೌನ ಇವಳಿಂದ ವೈಯಕ್ತಿಕ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. वैष्णव जन तो तेने कहे जे पीड़ पराए जाने रे, पर दुखे उपकार करे तो ये मन अभिमान नाणी रे, वैष्णव जन तो तेने कहिए जे पीड़ पराए जाने रे, सकल लोक मां सहुने वंदे, निंदा न करे केणी रे, सकल लोक मां सहुने वंदे, निंदा न करे केणी रे, वाचकाक्ष मन निश्चल राखे, धन धन जननी के
वैष्णव जन तो तेने कहिए जे पीड़ पराए जाने रे। मोह माया व्यापे नहीं जीने, दृढ़ वैराग्य जीना मन मारे। राम नाम सुन ताली लागे, सकल तीरथ तेना मन मारे। वैष्णव जन तो तेने कहिए जे पीड़ पराए जाने रे। धन्यवाद। ಮೌನಾಳಿಗೆ ಧನ್ಯವಾದಗಳು. ಇವತ್ತಿನ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಶ್ರೀಯುತ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರು ಗಣಿತ ಶಿಕ್ಷಕರಾಗಿ ಅನೇಕ ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸಿ ಅದರ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಿ ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ವಿಭಾಗವಾದಂತಹ ಕುಟುಂಬ ಪ್ರಬೋಧನ ಟೋಳಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥವರು. ನಾಡಿನ ಮೂಲೆ ಮೂಲೆಗಳಲ್ಲಿ ಅನೇಕ ವಿಷಯಗಳ ಕುರಿತಾದಂತಹ ಉಪನ್ಯಾಸಗಳನ್ನು ನೀಡುತ್ತಾ ವಿಶೇಷವಾಗಿ ಭಾರತೀಯ ಗಣಿತ ಪರಂಪರೆಯ ಕುರಿತಾದಂತಹ ವಿಶೇಷ ಜ್ಞಾನವನ್ನು ಹೊಂದಿರುವಂತಹ ಇವರು ಇವತ್ತು ನಮ್ಮ ನಡುವೆ ಉಪಸ್ಥಿತರಿದ್ದಾರೆ. ಮತ್ತೊಮ್ಮೆ ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಮುಂದಿನ ಅವಧಿಯನ್ನು ತಾವು ತೆಗೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಸಂಸ್ಥೆಯ ಹಿರಿಯರೇ, ವಂದನೀಯ ಮಾತಾ ಭಗಿನಿಯರೇ, ಸಹೃದಯ ವಿದ್ಯಾರ್ಥಿ ಸಹೋದರ ಸಹೋದರಿಯರೇ, ನಾಳೆ ಅಲ್ಲ ನಾಡಿದ್ದು ರಾಮ ಹುಟ್ಟಿದ ಜಾಗದಲ್ಲಿ ಬಾಲರಾಮನ ವಿಗ್ರಹ ಪ್ರತಿಷ್ಠೆ, ಅದರ ಜೊತೆಗೆ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆ ಆಗುವಂತಹ ಒಂದು ಸುಸಂದರ್ಭ. ನೀವೆಲ್ಲ ಹುಟ್ಟುವುದಕ್ಕಿಂತ ಮುಂಚೆ ಬಹುತೇಕ ಅಲ್ಲಿ ಹಳೆ ಒಂದು ಕಟ್ಟಡ ಇತ್ತು ಆ ಜಾಗದಲ್ಲಿ. ಆ ಕಟ್ಟಡ ನಿರ್ಮಾಣ ಆಗುವುದಕ್ಕಿಂತ ನೂರಾರು ವರ್ಷಗಳ ಮುಂಚೆ ಅಲ್ಲಿ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನವನ್ನು ಕೆಡವಿ ಹಾಕಿ ಅಲ್ಲಿ ಒಂದು ಮಸೀದಿಯನ್ನು ಕಟ್ಟಲಾಯಿತು. ಇದೆಲ್ಲ ಚರಿತ್ರೆ ಪುಟಗಳಲ್ಲಿ ಹೇಳುವಂಥದ್ದು. ಅನೇಕ ದೇವಸ್ಥಾನಗಳು ನಾಶ ಆಗಿ ಮಂದಿರಗಳ ಜಾಗದಲ್ಲಿ ಅನ್ಯ ಪ್ರಾರ್ಥನಾ ಮಂದಿರಗಳು ನಡೆದದ್ದು ಸಾಕಷ್ಟಿದೆ, ಇಲ್ಲ ಅಂತೇನಿಲ್ಲ. ಆದರೆ ಅಯೋಧ್ಯೆಯ ಆ ಮಂದಿರ ನಾಶ ಆದ ನಂತರವೂ ಅಲ್ಲಿ ಪೂಜೆ ನಡೀತಾ ಬಂತು. ಅದು ವಿಶೇಷ. ಆ ಪೂಜೆ ನಡೀತಾ ಇದ್ದ ಹಾಗೆ ಅದಕ್ಕೆ ಬೀಗ ಹಾಕಿದರು. ಪೂಜೆ ನಿಂತಿತು. ಆದರೆ ಈ ದೇಶದ ಜನ ಇದನ್ನು ಯಾವುದನ್ನು ಒಪ್ಪಲಿಲ್ಲ, ಸಹಿಸಿದರು ಅಷ್ಟೇ. ರಾಜೀವ ಗಾಂಧಿಯವರ ಕಾಲದಲ್ಲಿ ಅದರ ಬೀಗ ತೆರೆಯಲ್ಪಟ್ಟಿತು. ಹಾಗಾಗಿ ಬೀಗ ತೆರೆದ ಕೀರ್ತಿಯನ್ನು ಅವರಿಗೆ ಕೊಡಬೇಕು. ಅದಾದಮೇಲೆ ಆ ಕಟ್ಟಡವನ್ನು ಕೆಡವಿ ಹಾಕಿದರು. ಅದಾದ ಮೇಲೆ ಕೇಸು ಕೋರ್ಟಿಗೆ ಹೋಯಿತು. ಕೋರ್ಟಿಗೆ ಹೋದಾಗ ಸುಪ್ರೀಂ ಕೋರ್ಟ್ನಲ್ಲಿ ರಾಮನ ಪರ ಆಶ್ಚರ್ಯ ಏನಂದರೆ, ಕೋರ್ಟ್ನಲ್ಲಿ ವಾದಿ ಪ್ರತಿವಾದಿಗಳಲ್ಲಿ ವಾದಿ ಶ್ರೀರಾಮಚಂದ್ರನೇ, ಭಗವಂತನನ್ನೇ ವಾದಿಯಾಗಿಟ್ಟುಕೊಂಡು ನಡೆದ ಕೇಸದು. ಅವನ ಪರವಾಗಿ ವಾದ ಮಾಡಲಿಕ್ಕೊಬ್ಬರು ವಕೀಲರು, ಪರಾಶರನ್ ಅಂತ ಅವರ ಹೆಸರು. ಅವರ ವಯಸ್ಸು 80.
ಜಡ್ಜರವರಿಗೆ ವಿನಂತಿ ಮಾಡಿದರು, ನೀವು ಏನೇ ವಾದ ಮಾಡೋದಿದ್ರೂ ಕೂತ್ಕೊಂಡು ಮಾಡಿ ಅಂತ. ಅದಕ್ಕೆ ಅವರು ಕೊಟ್ಟ ಉತ್ತರ, ನಾನು ರಾಮನ ವಕೀಲ, ಹಾಗಾಗಿ ನಾನು ಕೂತ್ಕೊಂಡು ವಾದ ಮಾಡಲಿಕ್ಕೆ ಆಗುವುದಿಲ್ಲ, ನಾನು ನಿಂತೇ ವಾದ ಮಾಡೋದು ಅಂಥೇಳಿ ವಾದ ಮಾಡಿದರು. ಕೊನೆಗೂ 5 ಜನ ಜಡ್ಜರು ಎಲ್ಲರೂ ಒಮ್ಮತದಿಂದ ತೀರ್ಪು ಕೊಟ್ಟರು, ಆ ಪೂರ್ತಿ ಜಾಗ ರಾಮನದ್ದೇ ಅಂತ. ಅದಾದ ಮೇಲೆ ಅಲ್ಲಿ ನಿರ್ಮಾಣ ಕಾರ್ಯ ಪ್ರಾರಂಭ ಆಯಿತು. ಆದರೆ ಆ ಕಟ್ಟಡ ಬಿದ್ದಾಗಲೂ ಇಷ್ಟು ಬೇಗ ಅಲ್ಲಿ ರಾಮನ ಪ್ರತಿಷ್ಠೆ ಆಗುತ್ತದೆ ಅಂತ ನಾವೇ ಕಲ್ಪನೆ ಮಾಡಿರಲಿಲ್ಲ. ಅಂಥ ಒಂದು ವಿಶೇಷ ಘಟನೆ ನಡೆಯಿತು. ಹೇಗೆ ನಡೆಯಿತು? ಅದಕ್ಕೆ ಉತ್ತರ ರಾಮನೇ ಹೇಳಬೇಕಷ್ಟೆ. ರಾಮ ಎಂಬುದು ಈ ದೇಶದಲ್ಲಿ ಪ್ರತಿಯೊಬ್ಬನ ಜೀವನದಲ್ಲಿ ಒಂದು ಅವಿಭಾಜ್ಯವಾಗಿ ಬಂದು ಕೂತ್ಕೊಂಡಂಥ ಒಂದು ಶಕ್ತಿ. ಜಗತ್ತಿನಲ್ಲಿ 4 ಪುಸ್ತಕಗಳಿಗೆ ನಮ್ಮ ಭಾರತೀಯ ಭಾಷೆಯಲ್ಲಿ ಶ್ರೀಮತ್ ಎಂಬ ಶಬ್ದವನ್ನು ಸೇರಿಸಿ ಆ ಗ್ರಂಥವನ್ನು ಹೇಳುವಂಥದ್ದು. ಶ್ರೀಮತ್ ಎಂಬಲ್ಲಿ 2 ಭಾಗ ಉಂಟು, ಒಂದು ಶ್ರೀಮಂತಿಕೆ, ಇನ್ನೊಂದು ವಿವೇಕ ಮತಿ. ಶ್ರೀಮತ್ ಶಬ್ದದ ಜೊತೆಗೆ ಬರುವ 4 ಗ್ರಂಥಗಳಲ್ಲಿ ಮೊದಲ ಗ್ರಂಥ ರಾಮಾಯಣ, ಶ್ರೀಮದ್ ರಾಮಾಯಣ. ರಾಮನ ಕಥೆ, ತ್ರೇತಾಯುಗದ ಕಥೆ. ಅದಾದ ನಂತರ ಬರುವಂಥ ಗ್ರಂಥ ಅಂದರೆ ದ್ವಾಪರ ಯುಗದ ಗ್ರಂಥ ಶ್ರೀಮನ್ ಮಹಾಭಾರತ. ಆ ಶ್ರೀಮನ್ ಮಹಾಭಾರತದಲ್ಲಿ ಬೆಣ್ಣೆಯ ಹಾಗೆ ಒಂದು ಭಾಗ ಹೊರಗೆ ಬರುತ್ತದೆ, ಅದನ್ನು ಭಗವದ್ಗೀತೆ ಅಂತ ಕರೆದರು. ಆ ಗ್ರಂಥಕ್ಕೂ ಶ್ರೀಮದ್ ಭಗವದ್ಗೀತಾ ಅಂತ ಹೆಸರು. ಹಾಗೆ ಈ ದೇಶದ ಸಾಮಾನ್ಯ ಜನರು ದೇವಭಕ್ತರು, ಭಗವದ್ಭಕ್ತರು. ಹಾಗಾಗಿ ಭಗವಂತನ ಕಥೆಯನ್ನು ಹೇಳುವಂಥ ಭಾಗವತ, ಅದರ ಹಿಂದೆಯೂ ಶ್ರೀಮತ್ ಸೇರಿಸಿದ್ದಾರೆ. ಹಾಗಾಗಿ 4 ಗ್ರಂಥಗಳು ಶ್ರೀಮದ್ ರಾಮಾಯಣ, ಶ್ರೀಮನ್ ಮಹಾಭಾರತ, ಶ್ರೀಮದ್ ಭಗವದ್ಗೀತಾ, ಶ್ರೀಮದ್ ಭಾಗವತ. ಈ 4 ಗ್ರಂಥಗಳಲ್ಲಿ ಆದಿ ಗ್ರಂಥ ರಾಮಾಯಣ. ರಾಮಾಯಣ ನಡೆದು ಎಷ್ಟು ವರ್ಷ ಆಯಿತು ಅಂತ ನಮ್ಮ ಹತ್ರ ಕೇಳಿದರೆ, ನಮ್ಮ ಹತ್ರ ಅಂದರೆ ಭಾರತೀಯ ಒಂದು ವ್ಯವಸ್ಥೆ, ನಮ್ಮ ಹತ್ರ ಕೇಳಿದರೆ ನಮ್ಮಲ್ಲಿ ಯುಗದ ಪರಿಕಲ್ಪನೆ ಇದೆ. ಯುಗಗಳು ಎಷ್ಟು ಅಂತ ಕೇಳಿದರೆ ಸಾಮಾನ್ಯ ಎಲ್ರಿಗೂ ಗೊತ್ತಿರಬೇಕಲ್ಲ, ಯುಗಗಳು ಎಷ್ಟು 4 ಸದ್ಯ. ಆ 4 ಯುಗಗಳು ಯಾವುದು ಅಂತ ಕೇಳಿದರೆ, ಮೊದಲಿನ ಯುಗ ಕೃತ, ಅದು ಮೊದಲು ಅಂತ ಹೇಳಲಿಕ್ಕಿಲ್ಲ, ಅದು ಚಕ್ರ. ಹಾಗಾಗಿ ಮೊದಲು ನಂತರ ಅಂತಿಲ್ಲ, ಅದು ತಿರುಗುತ್ತಾ ಇರೋದು. ಒಂದು ಯುಗ ಕೃತಯುಗ, ಅಲ್ಲಿಂದ ಪ್ರಾರಂಭ. 2ನೆಯದ್ದು ತ್ರೇತಾಯುಗ, ಅದು ರಾಮನ ಯುಗ. 3ನೆಯದ್ದು ದ್ವಾಪರ ಯುಗ, ಕೃಷ್ಣನ ಯುಗ. 4ನೆಯದ್ದು ಕಲಿಯುಗ, ನಮ್ಮ ಯುಗ. ಈ ನಮ್ಮ ಯುಗ ಪ್ರಾರಂಭ ಆಗಿ, ಕಲಿಯುಗ ಪ್ರಾರಂಭ ಆಗಿ 5125 ವರ್ಷ ಆಯಿತು. 5125ನೇ ವರ್ಷದಲ್ಲಿದ್ದೇವೆ ನಾವು. ಎಲ್ಲದಕ್ಕೂ ಲೆಕ್ಕ ಇದೆ. ಹಾಗಾದರೆ ಇದಕ್ಕಿಂತ ಹಿಂದೆ ಇದ್ದ ಯುಗ ಯಾವುದು ಅಂತ ಕೇಳಿದರೆ ಕೃಷ್ಣನ ಯುಗ, ದ್ವಾಪರ ಯುಗ. ಅದರ ವ್ಯಾಪ್ತಿ ಎಷ್ಟು ಅಂತ ಕೇಳಿದರೆ ಕೆಲವರ ತಲೆ ಹಾಳಾದೀತು. 8,64,000 ವರ್ಷ ದ್ವಾಪರ ಯುಗದ ಉದ್ದ. ಅದಕ್ಕಿಂತ ಹಿಂದಿನ ಯುಗ ರಾಮನದ್ದು, ತ್ರೇತಾಯುಗ. ಅದು ಎಷ್ಟು ದೊಡ್ಡದು ಅಂದರೆ 12,96,000 ವರ್ಷ. ಅದಕ್ಕಿಂತ ಹಿಂದಿನ ಯುಗ ಕೃತಯುಗ. ಅದು ಎಷ್ಟು ಅಂತ ಕೇಳಿದರೆ 17,28,000. ಹಾಗಾಗಿ ನಮ್ಮ ಹತ್ರ ಕೇಳಿದರೆ ರಾಮನ ಯುಗ ಎಷ್ಟು ವರ್ಷ ಹಿಂದಿನದ್ದು ಅಂತ ಕೇಳಿದರೆ ಏನಿಲ್ಲ ಅಂದರೂ 10-15 ಲಕ್ಷ ಹಿಂದಿನದ್ದು. ಅದನ್ನು ಪಕ್ಕಕ್ಕಿಡು, ಯಾಕಂದರೆ ಯಾರು ಅದನ್ನು ಈಗಿನ ಜನರಿಗೆ ನಂಬಿಕೆ ಕಡಿಮೆ, ಹಾಗಾಗಿ ಒಪ್ಪಲಿಕ್ಕೂ ಇಲ್ಲ. ಆದರೆ ರಾಮಾಯಣದಲ್ಲಿಯೇ ವಾಲ್ಮೀಕಿ ಮಹರ್ಷಿಗಳು ರಾಮ ಹುಟ್ಟಿದ್ದು ಯಾವಾಗ ಅಂತ ಬರೆದು ಬಿಟ್ಟಿದ್ದಾರೆ. ಅದನ್ನು ತಪ್ಪಿಸಲಿಕ್ಕೆ ಯಾರಿಲ್ಲೂ ಆಗೋದಿಲ್ಲ. ಯಾವಾಗ ಹುಟ್ಟಿದ್ದು ಅಂತ ಕೇಳಿದರೆ ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಬರುವುದು ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿಯ ದಿವಸ ಪುನರ್ವಸು ನಕ್ಷತ್ರದಲ್ಲಿ 5 ಪ್ರಮುಖ ಗ್ರಹಗಳು ಅವುಗಳ ಉಚ್ಚ ಸ್ಥಾನದಲ್ಲಿ ಇರುವ ಸಂದರ್ಭದಲ್ಲಿ ಕೌಸಲ್ಯೆ ರಾಮನಿಗೆ ಜನ್ಮ ಕೊಟ್ಟಳು ಅಂತ. ಇದನ್ನೆಲ್ಲ ಕಂಪ್ಯೂಟರ್ನಲ್ಲಿ ಹಾಕಿ, ಪ್ಲಾನೆಟೇರಿಯಂ ಸಾಫ್ಟ್ವೇರಿಗೆ ಹಾಕಿ ಅದನ್ನು ಈ ಕಂಪ್ಯೂಟರಿಗೆ ಕೊಟ್ಟಿತು.
ಆ ಕಂಪ್ಯೂಟರ್ ಏನು ಹೇಳ್ತದೆ ಅಂತ ಹೇಳಿದರೆ, ರಾಮನ ಹುಟ್ಟಿದ ದಿನಾಂಕ ಇತ್ತೀಚೆಗಿನ ದಿನಾಂಕ ಅಂತ ಹೇಳಿದರೂ 5114 ಇಸ್ವಿ ಜನವರಿ 10 ಕ್ರಿಸ್ತ ಪೂರ್ವ. ಕ್ರಿಸ್ತ ಹುಟ್ಟುವುದಕ್ಕಿಂತ 5114 ವರ್ಷಗಳ ಹಿಂದೆ, ಅಂದರೆ ರಾಮ ಹುಟ್ಟಿದ್ದ ತಾರೀಕು ಯಾವುದು ಅಂತ ಹೇಳಿದರೆ ಸುಮಾರು 7200 ವರ್ಷಗಳಷ್ಟು ಹಿಂದೆ. ಆ 7200 ವರ್ಷಗಳಷ್ಟು ಹಿಂದೆ ಇದ್ದ ರಾಮಾಯಣ ಇವತ್ತಿಗೂ ಜಗತ್ತಿನಲ್ಲಿ ಅದರ ಕೆಲಸವನ್ನು ಮಾಡ್ತಾನೇ ಇದೆ. ರಾಮನ ವಿಶೇಷತೆ ಏನಂದರೆ, ರಾಮನದ್ದು ಬರೇ ಕಥೆ ಅಲ್ಲ ಅದು. ಆ ರಾಮಾಯಣವನ್ನು ಓದುವಾಗ ನಾವು ರಾಮಾಯಣದ ಒಂದು ಪಾತ್ರಧಾರಿಗಳಾಗಿದ್ದರೆ ಅನೇಕ ಸರ್ತಿ ಕಣ್ಣೀರು ಹಾಕುತ್ತೇವೆ. ಓದುತ್ತಾ ಇದ್ದ ಹಾಗೆ ನಾವು ಅದೇ ಆಗಿಬಿಡ್ತೇವೆ. ಅನೇಕ ಸರ್ತಿ ಆನಂದದಿಂದ ನಗಾಡ್ತೇವೆ. ಅನೇಕ ಸರ್ತಿ ವೀರೋತ್ಸಾಹದಿಂದ ಯುದ್ಧಕ್ಕೂ ಸಜ್ಜಾಗುತ್ತೇವೆ. ಇದು ರಾಮಾಯಣದ ವ್ಯವಸ್ಥೆ. ಅಂತಹ ರಾಮಾಯಣ ಇವತ್ತಿಗೂ ಯಾಕೆ ಉಳಿಯಿತು ಅಂತ ಕೇಳಿದರೆ, ಬ್ರಹ್ಮನೇ ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳ್ತಾನೆ. ವಾಲ್ಮೀಕಿ ಮಹರ್ಷಿಗಳು ಬೆಳಗ್ಗೆ ಒಂದು ಸರ್ತಿ ಅವರ ಅನುಷ್ಠಾನಕ್ಕೋಸ್ಕರ ಸ್ನಾನಕ್ಕೆ ಅಂತ ಹೊರಡ್ತಾರೆ. ತಮಸಾ ನದಿಯ ಪಕ್ಕದಲ್ಲಿ ಹೋಗುವಾಗ ಅಲ್ಲಿ ನೀರು ನೋಡ್ತಾರೆ. ತುಂಬ ಶುಭ್ರವಾಗಿತ್ತು, ನೀರು ಬೇಕಾದಷ್ಟಿತ್ತು. ಆದರೆ ಕೆಳಗಿನಲ್ಲಿರುವಂಥ ಹರಳು ಕಲ್ಲುಗಳು ಸಹ ಕಾಣ್ತಾ ಇತ್ತು. ಅಷ್ಟು ಪರಿಶುದ್ಧ, ನಿಷ್ಕಲ್ಮಶ. ವಾಲ್ಮೀಕಿ ಮಹರ್ಷಿಗಳು ಶಿಷ್ಯನ ಹತ್ರ ಹೇಳ್ತಾರೆ, ನೋಡು ಮಗು, ಎಂಥ ನೀರಿದು, ಸಜ್ಜನರ ಮನಸ್ಸಿನ ಹಾಗೆ. ಸಜ್ಜನರ ಮನಸ್ಸಂದ್ರೇನು? ಅಲ್ಲಿ ಏನೂ ದೋಷ ಇಲ್ಲ, ಹಾಗೆ ಕಾಣ್ತಾ ಇದೆ. ನಾವಿಲ್ಲೇ ಸ್ನಾನ ಮಾಡುವ ಅಂಥೇಳಿ ಅವರ ವಸ್ತ್ರಾದಿಗಳನ್ನು ತೆಗೆದು ಅಲ್ಲಿಡುವಾಗ ಆಕಾಶದಲ್ಲಿ 2 ಹಕ್ಕಿಗಳು ಆಟ ಆಡ್ತಾ ಇದ್ದವು. ಆ 2 ಹಕ್ಕಿಗಳಲ್ಲಿ ಒಂದು ಗಂಡು ಒಂದು ಹೆಣ್ಣು. ಅದನ್ನು ವಾಲ್ಮೀಕಿ ಮಹರ್ಷಿಗಳು ನೋಡ್ತಾ ಇದ್ದ ಹಾಗೆ ಎಲ್ಲಿಲ್ಲೋ ಒಂದು ಬಾಣ ಬಂದು ಗಂಡು ಹಕ್ಕಿಗೆ ಚುಚ್ಚಿ ಆ ಗಂಡು ಹಕ್ಕಿ ಕೆಳಗೆ ಬಿತ್ತು. ವಿಲವಿಲನೆ ಒದ್ದಾಡ್ತಾ ಪ್ರಾಣ ಬಿಡುವ ಸಂದರ್ಭದಲ್ಲಿ ಆ ಹೆಣ್ಣು ಹಕ್ಕಿ ಅದರ ಸುತ್ತಲೂ ಒಂದು ಕಣ್ಣೀರು ಹಾಕ್ತಾ ಇತ್ತು, ಅಳ್ತಾ ಇತ್ತು. ಇದನ್ನು ನೋಡಿದಂಥ ವಾಲ್ಮೀಕಿ ಮಹರ್ಷಿಗಳ ಬಾಯಿಂದ ಒಂದು ವಾಕ್ಯ ಬಂದುಬಿಟ್ಟಿತು. ಸಿಟ್ಟು ಬಂತು, ನೋವಾಯಿತು, ಬೇಸರ ಆಯಿತು. ಅವರಿಗೆ ಗೊತ್ತಿಲ್ಲದಂತೆ ಅವರ ಬಾಯಿಂದ ಒಂದು ವಾಕ್ಯ ಬಂತು, ಮಾ ನಿಷಾದ ಪ್ರತಿಷ್ಠಾಂ. ಎಲೇ ಬೇಡನೆ, ನಿನಗೆ ಒಳ್ಳೆಯದಾಗದೇ ಇರಲಿ ಅಂತ. ಸಜ್ಜನರಿಗೆ ಬೈಲಿಕ್ಕೂ ಬರುವುದಿಲ್ಲ. ಹಾಳಾಗಿ ಹೋಗು, ನಾಶ ಆಗು ಅಂತ ಹೇಳ್ಬೋದಿತ್ತು. ಹಾಗೆ ಹೇಳಲಿಲ್ಲ, ನಿನಗೆ ಒಳ್ಳೆಯದಾಗುವುದಿಲ್ಲ. ಸಜ್ಜನರಿಗೆ ಕೆಟ್ಟದ್ದು ಹೇಳಲಿಕ್ಕೂ ಬರುವುದಿಲ್ಲ ಅಂತ ಹೇಳೋದಕ್ಕೆ ಅದು ಉದಾಹರಣೆ. ಅಷ್ಟು ಹೇಳಿದ ನಂತರ ವಾಪಸ್ ಬರುವಾಗ ಅವರ ತಲೆಯಲ್ಲಿ, ವಾಲ್ಮೀಕಿ ಮಹರ್ಷಿಗಳ ತಲೆಯಲ್ಲಿ, ನಾನು ಯಾಕೆ ಹೀಗೆ ಶಾಪ ಕೊಟ್ಟೆ? ಅವರಿಗೆ ನೆನಪಾದ ಅವರ ಹಿಂದಿನ ಕಥೆ. ಅವರೂ ಬೇಡರಾಗಿದ್ದರಲ್ಲ ಒಂದು ಕಾಲದಲ್ಲಿ. ಹಾಗೆ ಬೇಡರಾಗಿದ್ದಾಗ ಸಿಕ್ಕಿದವರನ್ನೆಲ್ಲ ಲೂಟಿ ಮಾಡಿ, ದರೋಡೆ ಮಾಡಿ ಹೊಟ್ಟೆ ತುಂಬಿಸ್ತಾ ಇದ್ದರು. ಆಮೇಲೆ ಕಾರಣಾಂತರದಿಂದ ಈ ಪಾಪಕ್ಕೆ ಅವರ ಮನೆಯವರು, ಅಪ್ಪ ಅಮ್ಮ ಪಾಲುದಾರರಲ್ಲ ಅಂತ ಗೊತ್ತಾದಾಗ ನೋವಿನಿಂದ ಇನ್ನೇನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಋಷಿಗಳು ಬೋಧನೆ ಮಾಡಿದ ಮಂತ್ರ ರಾಮ ಮಂತ್ರ. ರಾಮ 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 ಅಂತ ಹೇಳು, ಎಲ್ಲ ಸರಿಯಾಗ್ತದೆ ಅಂತ. ಹಾಗೆ ರಾಮ ರಾಮ ಅಂತ ಹೇಳಿದಾಗ ಊಟ ನಿದ್ರೆ ಎಲ್ಲ ಮರೆತೋಗಿ ಬರೇ ರಾಮ ಮಾತ್ರ ಉಳಿದ. ಆ ರಾಮ ಮಾತ್ರ ಉಳಿಯುವಾಗ ಅವರ ಸುತ್ತಲೂ ಹುತ್ತ ಬೆಳೆಯಿತು. ಅನೇಕ ವರ್ಷಗಳ ನಂತರ ಅದೇ ಋಷಿಗಳು ವಾಪಸ್ ಬರಬೇಕಾದ್ರೆ ಆ ಹುತ್ತದ ಮಧ್ಯದಿಂದ ರಾಮ 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 ಅಂತ ಕೇಳ್ತದೆ. ಆ ಹುತ್ತವನ್ನು ಒಡೆದಾಗ ಅದರಿಂದ ಇದೇ ಬೇಡ ಹೊರಗೆ ಬರ್ತಾನೆ. ಹೊರಗೆ ಬರಬೇಕಾದ್ರೆ ಋಷಿ ಸದೃಶನಾಗಿ ಹೊರಗೆ ಬರ್ತಾನೆ. ಹಾಗಾಗಿ ಹುತ್ತಕ್ಕೆ ಸಂಸ್ಕೃತದಲ್ಲಿ ವಲ್ಮೀಕ ಅಂತ ಹೆಸರು. ಆ ವ್ಯಕ್ತಿ ವಾಲ್ಮೀಕಿ ಆದರು. ಕಥೆ ನೆನಪಾಯಿತು. ಅವನು ಅವನ ವೃತ್ತಿ ಧರ್ಮ ಮಾಡಿದ್ದಾನೆ. ನಾನು ಹೇಳಿದ್ದು ಸರಿಯೇ ಇದು? ಆಶ್ರಮಕ್ಕೆ ಬಂದರು. ಆಶ್ರಮದಲ್ಲಿ ಕೂತ್ಕೊಂಡಾಗ ನಾರದ ಋಷಿಗಳು ಬರ್ತಾರೆ. ಆ ನಾರದ ಋಷಿಗಳು ಬಂದು ಇವರ ಹತ್ರ ಹೇಳ್ತಾರೆ, ನೀನೇನು ಚಿಂತೆ ಮಾಡಬೇಡ. ಅದರ ಮಧ್ಯದಲ್ಲಿ ಅವರಿಗೆ ಅನ್ನಿಸ್ತದೆ, ನನ್ನ ಬಾಯಿಂದ ಯಾಕೆ ಹೀಗೆ ಬಂತು? ವಾಲ್ಮೀಕಿ ಮಹರ್ಷಿಗಳು ಬಂದಾಗ ವಾಲ್ಮೀಕಿಗಳ ಹತ್ರ ಪ್ರಶ್ನೆ ಕೇಳ್ತಾರೆ, ನನಗೆ ನೀವೊಂದು ವಿಚಾರ ಹೇಳಬೇಕೇನು? ಈಗ ಪ್ರಕೃತ ನಾವೆಲ್ಲ ವಾಸ ಮಾಡೋ ಸಂದರ್ಭ ಅಂದರೆ ವಾಲ್ಮೀಕಿ ಕಾಲದಲ್ಲಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಸದ್ಗುಣ ಸಂಪನ್ನ ವ್ಯಕ್ತಿ ಯಾರಾದರೂ ಇದ್ದಾರೋ ಅಂತ.
ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ, ಹೀಗೆ 16 ಗುಣಗಳನ್ನು ಹೇಳ್ತಾನೆ. ಆ 16 ಗುಣಗಳು ಇರುವಂಥ ವ್ಯಕ್ತಿ ಯಾರಾದರೂ ಇದ್ದಾರೋ ಅಂತ ನಾರದರು ಹೇಳ್ತಾರೆ. ನೀವು ಅಷ್ಟು ಸುಲಭದಲ್ಲಿ ಯಾರು ಸಿಕ್ಕಲಿಕ್ಕಿಲ್ಲ, ಆದರೆ ಒಬ್ಬ ಈಗಲೇ ಇದ್ದಾನೆ. ಅದು ಯಾರು ಅಂತ ಕೇಳಿದರೆ, ಇಕ್ಷ್ವಾಕು ವಂಶದಲ್ಲಿ ಅಯೋಧ್ಯೆಯಲ್ಲಿ ರಾಜ್ಯಭಾರ ಮಾಡ್ತಾ ಇರುವಂಥ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಅಂತ. ಆ ಶ್ರೀರಾಮಚಂದ್ರನ ಕಥೆಯನ್ನು ಬರೀಬೇಕು ಅಂತ ಹೇಳಬೇಕು ಅಂತ ಅವರಿಗೆ ಅನ್ನಿಸುವಾಗ ಬ್ರಹ್ಮ ಬಂದು ಆತ ಸಮಾಧಾನ ಮಾಡ್ತಾನೆ. ನೀನು ಹೇಳಿದ ಯಾವ ವಾಕ್ಯವೂ ಸುಳ್ಳಾಗುವುದಿಲ್ಲ, ರಾಮನ ಕಥೆ ನಿನ್ನ ಕಣ್ಣೆದುರಿಗೆ ಕಾಣುವ ಹಾಗೆ ನಿನಗೆ ವರ ಕೊಡ್ತಾ ಇದ್ದೇನೆ. ಸರಸ್ವತಿ ನಿನ್ನ ನಾಲಿಗೆಯಲ್ಲಿದ್ದಾಳೆ, ನೀನು ಏನು ಬೇಕಾದರೂ ಹೇಳು, ಆದರೆ ನೀನು ಹೇಳಿದ್ದು ಯಾವುದೂ ಸುಳ್ಳಾಗುವುದಿಲ್ಲ ಅಂತ. ಹಾಗೆ ಅದೇ ಛಂದಸ್ಸಿನಲ್ಲಿ, ಅನುಷ್ಠುಪ್ ಛಂದಸ್ಸು ಅಂತ ಹೇಳ್ತಾರೆ ಅದನ್ನು, ಆ ಛಂದಸ್ಸಿನಲ್ಲಿ ರಾಮಾಯಣವನ್ನು ಬರೆದದ್ದಲ್ಲ, ರಾಮಾಯಣವನ್ನು ಹೇಳಿದ್ದು. ಆ ಕಾಲದಲ್ಲಿ ಬರವಣಿಗೆ ಇರಲಿಲ್ಲ. ಆ ಹೇಳಿದ ರಾಮಾಯಣವನ್ನು ವಾಲ್ಮೀಕಿ ಋಷಿಗಳು ಮೊದಲು ಕಲಿಸಿದ್ದು ರಾಮನ ಮಕ್ಕಳಿಗೆ, ಲವಕುಶರಿಗೆ. ಆ ಲವಕುಶರು ರಾಮಾಯಣವನ್ನು ಕಂಠಪಾಠ ಹೇಳ್ತಾರೆ. ಕಂಠಪಾಠ ಹೇಳಬೇಕಾದ್ರೆ ಅದರಲ್ಲಿ ಎಷ್ಟು ಶ್ಲೋಕಗಳಿರಬೇಕು? ಹಾಗಾದರೆ ರಾಮಾಯಣದಲ್ಲಿ 24,000 ಶ್ಲೋಕಗಳಿದೆ ಈಗಲೂ. ಆ 24,000 ಶ್ಲೋಕಗಳನ್ನು ಆ ಮಕ್ಕಳು ಲವಕುಶರು ಕಂಠಪಾಠ ಮಾಡಿ ಅದನ್ನು ಹಾಡುತ್ತಾ ಹೋಗ್ತಾರೆ. ಆ ರಾಮಾಯಣ ಇವತ್ತಿಗೂ ಯಾಕೆ ಪ್ರಶಸ್ತ, ಅದನ್ನು ಈ ಕಾಲಘಟ್ಟದಲ್ಲಿ ಯೋಚನೆ ಮಾಡಬೇಕು. ಬ್ರಹ್ಮ ವಾಲ್ಮೀಕಿ ಮಹರ್ಷಿಗಳಿಗೆ ಅದೇ ವರ ಕೊಡ್ತಾನೆ, ನೀನು ರಾಮಾಯಣವನ್ನು ಹೇಳು. ಆ ರಾಮಾಯಣ ಎಷ್ಟು ಕಾಲ ಇರ್ತದೆ ಅಂತ ಹೇಳೋದಕ್ಕೆ ಬ್ರಹ್ಮ ಕೊಟ್ಟ ಉತ್ತರ, ಯಾವತ್ ಸ್ಥಾಸ್ಯಂತಿ ಗಿರಯ ಸರಿತಶ್ಚ ಮಹೀತಲೆ ತಾವತ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ಎಲ್ಲಿವರೆಗೆ ಗಿರಿ ಪರ್ವತಗಳಿರ್ತವೋ, ಎಲ್ಲಿವರೆಗೆ ನದಿ ತೊರೆಗಳು ಪ್ರವಹಿಸ್ತಾ ಇರ್ತವೋ ಅಲ್ಲಿವರೆಗೆ ರಾಮಾಯಣ ಇರ್ತದೆ. ಯಾಕೆ ಅಂತ ಕೇಳಿದರೆ, ಅದರಲ್ಲಿರುವಂತಹ ಜೀವನ ಮೌಲ್ಯಗಳಿಗೋಸ್ಕರ. ನಮಗೆ ಜೀವನಕ್ಕೆ ಹೇಗೆ ಬದುಕಬೇಕು ಅಂತ ಗೊತ್ತಾಗಬೇಕು ಅಂತಿದ್ದರೆ ರಾಮಾಯಣ ನೋಡಿದರೆ ಸಾಕು. ಇನ್ನೊಂದು ಆಶ್ಚರ್ಯ, ನಮಗೇನಾದರೂ ಕಲಿಬೇಕು ಅಂತಿದ್ದರೆ ಯಾರಾದರೂ ಪಾಠ ಮಾಡಬೇಕು, ಯಾರಾದರೂ ಕಲಿಸಬೇಕು. ಈಗ ಗಣಿತಶಾಸ್ತ್ರವನ್ನು ಕಲಿಸಬೇಕಾದ್ರೆ ಗಣಿತ ಅಧ್ಯಾಪಕರು ಬಂದು ಬೋರ್ಡ್ನಲ್ಲೆಲ್ಲ ಬರ್ಕೊಳ್ಳಿ ಅಂತ ಹೇಳಿ ಸ್ವಲ್ಪ ಹೋಮ್ವರ್ಕ್ ಕೊಟ್ಟರೆ ಮರುದಿವಸ ಸ್ವಲ್ಪ ನಮಗದು ತಲೆಯಲ್ಲಿ ಕೂತ್ಕೊಳ್ತದೆ. ಗೊತ್ತಿರಲಿ, ಜಗತ್ತಿನಲ್ಲಿ ಪಾಠ ಮಾಡದೆ, ಯಾರೂ ಕಲಿಸಿಕೊಡದೆ ಗೊತ್ತಿರುವಂತಹ 2 ಗ್ರಂಥಗಳು ಯಾವುದಂದರೆ ರಾಮಾಯಣ ಮತ್ತು ಮಹಾಭಾರತ. ಏನೂ ವಿದ್ಯಾಭ್ಯಾಸ ಇಲ್ಲದಿದ್ದವನಿಗೂ ರಾಮ ಸೀತೆಯರ ಕಥೆ ಗೊತ್ತು. ಅದ್ಭುತ ಅದು. ಯಾಕೆ ಗೊತ್ತು ಅಂತ ಕೇಳಿದರೆ, ಅದರಲ್ಲಿರುವಂಥ ಜೀವನ ಮೌಲ್ಯಗಳು. ಅದರಲ್ಲಿರುವ ಜೀವನ ಮೌಲ್ಯಗಳು ಯಾವುದು ಅಂತ ಕೇಳಿದರೆ, ಅಣ್ಣ ತಮ್ಮಂದಿರು ಹೇಗಿರಬೇಕು ಅದಕ್ಕೆ ಉತ್ತರ ಉಂಟು. ಹೇಗಿರಬೇಕಂದ್ರೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಾಗಿ ಇರಬೇಕು. ಹೇಗಿರಬಾರದು ಅದಕ್ಕೂ ಉತ್ತರ ಉಂಟು. ವಾಲಿ ಸುಗ್ರೀವರಾಗಿರಬಾರದು, ವಿಭೀಷಣ ರಾವಣರ ಹಾಗಿರಬಾರದು. ಅಣ್ಣ ತಮ್ಮಂದಿರು ಹೇಗಿರಬೇಕು, ಹೇಗಿರಬಾರ್ದು ಅದು ಗೊತ್ತು. ಅದರ ಜೊತೆಯಲ್ಲಿ ಸಜ್ಜನರು ಹೇಗಿರಬೇಕು, ದುರ್ಜನರು ಹೇಗಿರಬೇಕು. ಸಜ್ಜನರು ಹೇಗಿರಬೇಕು, ದುರ್ಜನರ ಹಾಗೆ ಯಾಕೆ ಇರಬಾರ್ದು, ಈ ಉತ್ತರವೂ ಸಿಗ್ತದೆ. ಒಬ್ಬ ಕಾರ್ಯಪ್ರವರ್ತನಾಗುವವನಿಗೆ, ಕೆಲಸಕ್ಕೂ ಹೊರಟವ, ಸಮಸ್ಯೆಗಳು ಬಂದಾಗ, ಆಸೆ ಆಮಿಷಗಳು ಬಂದಾಗ, ವಿರೋಧ ಬಂದಾಗ ಹೇಗಿರಬೇಕು, ಇದಕ್ಕೂ ಉತ್ತರ. ಎಲ್ಲ ಸಮಸ್ಯೆಗಳಿಗೆ 2 ಗ್ರಂಥಗಳಲ್ಲಿ ಉತ್ತರ ಉಂಟು. ಒಂದು ರಾಮಾಯಣ, ಇನ್ನೊಂದು ಭಗವದ್ಗೀತೆ. ಅದಕ್ಕೋಸ್ಕರ ರಾಮಾಯಣವನ್ನು ಇವತ್ತು ಓದಿದ್ದನ್ನು ನಾಳೆ ಓದುವಾಗ ಹೊಸ ಅರ್ಥ ಬರ್ತದೆ. ಪ್ರತಿನಿತ್ಯ ಓದಿದಾಗ ಹೊಸ್ತು ಕಾಣ್ತದೆ ನಮಗೆ. ಒಂದು ಕಾರ್ಯಕ್ರಮದಲ್ಲಿ ಪೇಜಾವರ ಶ್ರೀಗಳು ತಾಯಂದಿರೆಲ್ಲ ಕೂತ್ಕೊಂಡಿದ್ದರು. ಆ ತಾಯಂದಿರನ್ನು ಗಮನಿಸಿ ಅವರು ಹೇಳಿದರು, ತಾಯಂದಿರ ಹತ್ರ ನಂದೆಲ್ಲ ಒಂದೇ ಒಂದು ಪ್ರಾರ್ಥನೆ, ನೀವೆಲ್ಲರೂ ಕೈಕೇಯಿಗಳಾಗಬೇಕು ಅಂತ ಹೇಳಿಬಿಟ್ರು. ನೀವೆಲ್ಲರೂ ಕೈಕೇಯಿಗಳಾಗಬೇಕು ಅಂತ ಹೇಳುವಾಗ ಕೂತ ಹೆಣ್ಣು ಮಕ್ಕಳಿಗೆ ಗಾಬರಿ ಆಯಿತು. ಅವರು ಆಚೆ ಈಚೆ ಮುಖ ನೋಡ್ಲಿಕ್ಕೆ ಶುರು ಮಾಡಿದರು. ಪೇಜಾವರ ಶ್ರೀಗಳಿಗೆ ಬಾಯಿ ತಪ್ಪಿ ಕೈಕೇಯಿಂದ ಬಂತ ಅಂತ ಆಚೆ ಈಚೆ ನೋಡಿದರು. ನೋಡಿದಾಗ ಪೇಜಾವರ ಶ್ರೀಗಳು ಮತ್ತೆ ಹೇಳಿದರು, ಈಗಿನ ಪೇಜಾವರ ಶ್ರೀಗಳೆಲ್ಲ ಇವರ ಹಿಂದಿನವರು, ಇವರ ಗುರುಗಳು. ಅವರು ಹೇಳಿದರು,
ನಾನು ಹೇಳಿದ್ದು ನೀವು ಆಚೆ ಈಚೆ ಮುಖ ನೋಡುವಾಗ ನನಗೆ ಸ್ವಲ್ಪ ಸಂಶಯ ಕಾಣ್ತಾ ಇದೆ. ನಾನು ತಪ್ಪಿದ್ದೇನೆ ಅಂತ ನೀವು ಗ್ರಹಿಸಿದ್ದೀರಿ, ನಾನು ತಪ್ಪಲಿಲ್ಲ, ನೀವೆಲ್ಲರೂ ಕೈಕೇಳಿಗಳಾಗಬೇಕು ಅಂತ 2ನೇ ಸರ್ತಿ ಹೇಳಿದರು. ತಾಯಂದ್ರಿಗೆ ಗಾಬರಿ ಆಯಿತು. ಆದರೆ ಪೇಜಾವರ ಶ್ರೀಗಳು ನಗುತ್ತಾ ಮುಂದಿನ ವಾಕ್ಯ ಹೇಳಿದರು. ನಾನು ಹೇಳಿದ್ದರ ಅರ್ಥ ಇಷ್ಟೇ, ನೀವೆಲ್ಲರೂ ಭರತನ ಹಾಗಿರುವ ಮಗುವಿಗೆ ಜನ್ಮ ಕೊಡಿ ಅಂತ. ಭರತನ ಹಾಗಿರೋ ಮಗುವಿಗೆ ಜನ್ಮ ಕೊಡಿ ಅಂದರೆ ಆ ಭರತನ ಕಥೆ ಅಂಥದ್ದಾಗಿರಬೇಕು. ಪಾಪ ಮಾಡಿದವರಿಗೆ ಪ್ರಾಯಶ್ಚಿತ್ತ ಮಾಡಲೇಬೇಕಾಗುತ್ತದೆ. ಆದರೆ ಜಗತ್ತಿನಲ್ಲಿ ಒಂದೇ ಒಂದು ಉದಾಹರಣೆ, ಒಂದೇ ಒಂದು ತಪ್ಪು ಮಾಡದ ತಪ್ಪಿಗೆ ಜೀವನ ಪೂರ್ತಿ ಪ್ರಾಯಶ್ಚಿತ್ತ ಮಾಡಿದಂಥ ಏಕೈಕ ವ್ಯಕ್ತಿ ಭರತ. ಭರತನ ಕಥೆಯನ್ನೇ ನಾವು ಓದಲಿಲ್ವ ಅಂತ ಅನ್ನಿಸ್ತದೆ ಕೆಲವೊಮ್ಮೆ. ಭರತನ ಬಗ್ಗೆ ಎಲ್ಲರೂ ಸಂಶಯದಿಂದ ನೋಡಿದರು. ರಾಮಾಯಣದಲ್ಲಿ ಬರುವಂಥ ಎಲ್ಲ ಜನರು ಆಶ್ಚರ್ಯ ಆಗ್ತದೆ. ಮೊದಲು ಅವನನ್ನು ಸಂಶಯದಿಂದ ನೋಡಿದ್ದು ಅವನ ಅಪ್ಪ ದಶರಥ. ಮನೆಯಲ್ಲಿ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು. ಪಟ್ಟಾಭಿಷೇಕ ಎಂಬುದು ಒಂದು ಸಂಭ್ರಮದ ಕಥೆ. ಆ ಸಂಭ್ರಮಕ್ಕೆ ಎಲ್ಲರೂ ಬೇಕೋ ಬೇಡ. ಆದರೆ ದಶರಥ ಯಾವ ದಿವಸ ನಿಶ್ಚಯ ಮಾಡ್ತಾನೆ? ಅರಮನೆಯಲ್ಲಿ ಭರತ ಇಲ್ಲದ ದಿವಸ ರಾಮನಿಗೆ ಪಟ್ಟಾಭಿಷೇಕ. ಯಾಕೆ ಅಂತ ಕೇಳಿದರೆ ದಶರಥನೇ ಹೇಳ್ತಾನೆ, ಎಲ್ಲರ ಮನಸ್ಸು ಒಂದೇ ಇರುವುದಿಲ್ಲ, ನಾಳೆ ಪಕ್ಕನೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೋಸ್ಕರ ಭರತ ಇಲ್ಲದಿದ್ದಾಗಲೇ ನಿನಗೆ ಪಟ್ಟಾಭಿಷೇಕ. ಅಂದರೆ ಭರತ ಏನು ಎಂಬುದನ್ನು ದಶರಥ ಕಡೆಗಣಿಸಿದ, ಕಲ್ಪನೆ ಇಲ್ಲ ಅವನಿಗೆ. 2ನೇದ್ದು ಅವನನ್ನು ಸಂಶಯದಿಂದ ನೋಡಿದ್ದು ಅವನ ಅಮ್ಮ ಕೈಕೇಯಿ ಆ ರೀತಿಯಿಂದ ಕೆಟ್ಟವಳಲ್ಲ ಅವಳು. ಒಳಗಿನ ಅಂತಃಕರಣದಲ್ಲಿ ಒಳ್ಳೆಯವಳು. ರಾಮನಿಗೆ ಪಟ್ಟಾಭಿಷೇಕ ಅಂತ ಮಂಥರೆ ಬಂದು ಹೇಳಿದಾಗ ಆನಂದಪಟ್ಟು ತನ್ನ ಕುತ್ತಿಗೆಯಲ್ಲಿದ್ದಂಥ ಮುತ್ತಿನ ಹಾರವನ್ನು ಮಂಥರೆಯ ಕೊರಳಿಗೆ ಹಾಕಿದವಳು ಕೈಕೇಯಿ. ಆದರೆ ಆ ಮಂಥರೆಗೆ ಯೋಗ್ಯತೆ ಬೇಕಲ್ಲ. ಅವಳ ಹಾರವನ್ನು ಬಿಸಾಡಿ ಕೈಕೇಯಿಗೆ ದುರ್ಬೋಧನೆ ಕೊಟ್ಟು ಕೊನೆಗೂ ಕೈಕೇಯಿ ದಶರಥನ ಹತ್ರ ತಾವಾಗಲೂ ಕೊಟ್ಟ ಪ್ರತಿಜ್ಞೆಗಳನ್ನು ನೆರವೇರಿಸುವ ಹಠ ಹಿಡಿದು ರಾಮನಿಗೆ ವನವಾಸ, ಭರತನಿಗೆ ಪಟ್ಟಾಭಿಷೇಕ ಅಂತ ಹೇಳಿಸ್ತಾಳೆ. ಭರತ ತನ್ನ ಮಾತನ್ನು ಒಪ್ಪಲಿಕ್ಕಿಲ್ಲ ಅಂತ ಅಮ್ಮನಿಗೂ ಗೊತ್ತಿಲ್ಲ. ಅಮ್ಮನಿಗೂ ಭರತನ ಬಗ್ಗೆ ನಂಬಿಕೆ ಇಲ್ಲ. ಅಮ್ಮನಿಗಿದ್ದ ನಂಬಿಕೆ ನಾನು ಹೇಳಿದ್ದನ್ನು ಕೇಳಿಯಾನು ಅಂತ, ಅವ ಕೇಳಲಿಕ್ಕಿಲ್ಲ ಅಂತ ಇವಳಿಗೆ ಗೊತ್ತಿಲ್ಲ. ಮುಂದೆ ಆ ಸರಣಿಯಲ್ಲಿ ಎಲ್ಲರೂ ಸಂಶಯದಿಂದ ನೋಡ್ತಾರೆ. ವಸಿಷ್ಠರು ಎಲ್ಲ ಮುಗಿದ ನಂತರ ಉತ್ತರ ಕ್ರಿಯೆ ಎಲ್ಲ ಮುಗಿಯಿತು, ಪಟ್ಟಾಭಿಷೇಕ ಆಗಬೇಕು, ಸಿದ್ಧ ಆಗಿ ಅಂತ. ಭರತ ವಸಿಷ್ಠರ ಹತ್ರ ಕೇಳ್ತಾನೆ, ಗುರುಗಳೇ, ನಮ್ಮ ಇಕ್ಷ್ವಾಕು ವಂಶ ಸೂರ್ಯವಂಶದಲ್ಲಿ ಅಣ್ಣನನ್ನು ಬಿಟ್ಟು ತಮ್ಮನಿಗೆ ಪಟ್ಟಾಭಿಷೇಕ ಆದ ಇತಿಹಾಸದಲ್ಲಿ ಇದೆಯಾ? ಅದಿಲ್ಲ ಅಂತ ಆದಮೇಲೆ ಗುರುಗಳಾಗಿ ನೀವು ನನ್ನ ಹತ್ರ ಹೇಳ್ತೀರಲ್ಲ ರಾಜನಾಗು ಅಂತ, ಸರಿನಾ ಇದು? ವಸಿಷ್ಠರಿಗೂ ಭರತನ ಬಗ್ಗೆ ವಿಶ್ವಾಸ ಇರುತ್ತಿದ್ದರೆ ನಾವಿನ್ನೇನು ಮಾಡುವ ಅಂತ ಕೇಳಬೇಕಿತ್ತು. ಹಾಗೆ ಕೇಳಿಲ್ಲ. ನೀನು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು ಅಂತ ಹೇಳಿದರೆ ಅರ್ಥ ಎಂಥದ್ದು? ಭರತ ಸಿದ್ಧನಾಗಬಹುದೋ ಏನೋ ಅಂತ ಒಂದು ಸಣ್ಣ ಸಂಶಯ ಇವರಿಗೂ ಇತ್ತು. ಭರತ ಓಡೋಡಿ ಬರ್ತಾನೆ. ದಶರಥ ಸತ್ತದ್ದು ಗೊತ್ತಿಲ್ಲ. ಅರಮನೆಗೆ ಬಂದಾಗ ಗೊತ್ತಾಯಿತು. ಗೊತ್ತಾದ ತಕ್ಷಣ ಮೊದಲು ಹೋದವ ಕೌಸಲ್ಯ ಹತ್ರ, ಕೈಕೇಯಿ ಹತ್ರ ಅಲ್ಲ. ಹೋಗಿ ಕೌಸಲ್ಯಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲದ ಅವರ ಪಾದ ಬುಡದಲ್ಲಿ ಬಿದ್ದಾಗ ಕೌಸಲ್ಯ ಹೇಳಿದ್ದು, ಮಗು ಸಮಾಧಾನ ಆಯ್ತಲ್ಲ, ಇನ್ನು ನಿನಗೆ ರಾಜ್ಯಭಾರ. ಅವಳು ಸಹ ಇಷ್ಟು ಕಠಿಣವಾಗಿ ಮಾತನಾಡಿದ್ಲು. ಭರತನ ಸ್ಥಿತಿ ಏನಾಗಿರಬೇಕು ಅಂತ ಹೇಳ್ತಾನೆ, ಅಮ್ಮ ನಾನು ರಾಜ್ಯವನ್ನು ಅಪೇಕ್ಷೆ ಪಟ್ಟವ ಅಲ್ಲ, ನೀನು ಸಹ ಹೀಗೆ, ನಾನು ಯಾರ ಮುಖ ಎಲ್ಲಿಗೆ ಹೋಗಲಿ ನಾನು? ಅಷ್ಟು ಹೇಳುವಾಗ ಕೌಸಲ್ಯೂ ಬದಲಾದಳು. ಆಮೇಲೆ ಮುಂದೆ ನದಿಯನ್ನು ದಾಟಿಸಿದವ ಗುಹ, ರಾಮನನ್ನು ದಾಟಿಸಿದವ. ಭರತ ಚತುರಂಗ ಸೈನ್ಯವನ್ನು ತೆಕ್ಕೊಂಡು ರಾಮನನ್ನು ಕರ್ಕೊಂಡು ಬರಲಿಕ್ಕೆ ಅಂತ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗುವಾಗ ಗುಹನ ಸೈನ್ಯ ನಿಂತಿದೆಲ್ಲ. ನಿಂತ ನಂತರ ಭರತನ ಹತ್ರ ಕೇಳ್ತಾನೆ, ಬಂದದ್ದು ಏನು ಅಂತ. ರಾಮನನ್ನು ಕಾಣಲಿಕ್ಕೆ ಬಂದದ್ದು ಅಂತ. ಅದಕ್ಕೆ ಗುಹ ಕೊಟ್ಟ ಉತ್ತರ ಎಂಥದ್ದು? ನೀನು ರಾಮನನ್ನು ಕಾಣಲಿಕ್ಕೆ ಬಂದದ್ದಾದರೆ ನಾನು ದಾರಿ ಬಿಡ್ತೇನೆ, ಆದರೆ ರಾಮನನ್ನು ಓಡಿಸಲಿಕ್ಕೆ ಬಂದದ್ದಾದರೆ ನನ್ನನ್ನು ಕೊಂದು ಮತ್ತೆ ಮುಂದೆ ಹೋಗಬೇಕು.
ಒಬ್ಬ ಗುಹ ಅಂತ ಹೇಳಿದರೆ ಇವತ್ತಿನ ಭಾಷೆಯಲ್ಲಿ ತಥಾಕಥಿತ ಒಬ್ಬ ಅಸ್ಪೃಶ್ಯ ವ್ಯಕ್ತಿ. ಆತನಿಗೆ ರಾಮನ ಬಗ್ಗೆ ಇದ್ದ ಶ್ರದ್ಧೆ, ಭರತನ ಬಗ್ಗೆ ಇದ್ದ ಅಪನಂಬಿಕೆ ಎರಡೂ ಪ್ರಕಟ ಆಯಿತು. ಆಗ ಭರತ ಹೇಳ್ತಾನೆ, ರಾಮನನ್ನು ವಾಪಸ್ ಕರ್ಕೊಂಡು ಬರಲಿಕ್ಕೋಸ್ಕರ ಹೋಗ್ತಾ ಇದ್ದೇನೆ ಅಂತ. ಗುಹನಿಗೂ ಆನಂದ ಆಗ್ತದೆ, ಎಲ್ಲರನ್ನು ನದಿಯ ದಾಟಿಸಿ ಬಿಡ್ತಾನೆ. ದಾರಿಯಲ್ಲಿ ಭರದ್ವಾಜರು ಸಿಗ್ತಾರೆ. ಭರದ್ವಾಜರು ಇದನ್ನು ನೋಡಿದ ಕೂಡಲೇ ಕೇಳ್ತಾರೆ, ಕಾಡಿಗೆ ಯಾಕಪ್ಪ ಹೊರಟದ್ದು? ರಾಮ ಕಾಡಿಗೆ ಬಂದಾಯ್ತಲ್ಲ, ಇನ್ನೇನಾಗಬೇಕು? ಅಂದರೆ ಭರದ್ವಾಜ ಋಷಿಗಳಿಗೂ ಸಹ ಭರತನ ಬಗ್ಗೆ ಸಂಶಯ. ಭರತ ಹೇಳ್ತಾನೆ, ಎಲ್ಲರೂ ನನ್ನನ್ನು ಹೀಗೆ ತಪ್ಪು ತಿಳ್ಕೊಂಡ್ರೆ ನಾನು ಏನು ಮಾಡಲಿ? ಕಣ್ಣೀರು ಹಾಕೋದು ಒಂದೇ. ಅದಾಗಿ ಪಂಚವಟಿ ಹತ್ತಿರ ಬರಬೇಕಾದ್ರೆ, ದಂಡಕಾರಣ್ಯಕ್ಕೆ ಬರಬೇಕಾದ್ರೆ, ಚಿತ್ರಕೂಟಕ್ಕೆ ಬರಬೇಕಾದ್ರೆ ಆ ಶಬ್ದ ಎಲ್ಲ ಕೇಳಿ ಪ್ರಾಣಿಗಳೆಲ್ಲ ಓಡ್ತಾ ಇರ್ತದೆ. ಲಕ್ಷ್ಮಣ ಒಂದು ಮರ ಹತ್ತಿ ನೋಡ್ತಾನೆ. ನೋಡುವಾಗ ಕಾಣ್ತದೆ ಭರತನ ಸೈನ್ಯ. ನೋಡಿದ ಕೂಡಲೇ ಗೊತ್ತಾಯ್ತು ಇದು ಚತುರಂಗ ಸೈನ್ಯ ಅಂತ. ತಕ್ಷಣ ಕೆಳಗೆ ಇಳಿತಾನೆ. ಕೆಳಗೆ ಇಳಿದ ಅಣ್ಣ ಅತ್ತಿಗೆ ಸೀತಾರಾಮರ ಹತ್ರ ಹೇಳ್ತಾನೆ, ನೀವು ಒಳಗೆ ಹೋಗಿ, ಎಲ್ಲ ನಾನು ನೋಡಿಕೊಳ್ತೇನೆ ಅಂತ. ರಾಮ ಕೇಳ್ತಾನೆ, ಏನಪ್ಪ? ಇಲ್ಲ ನೀವು ಒಳಗೆ ಹೋಗಿ. ಕಥೆ ಏನು? ಭರತ ನಮ್ಮನ್ನು ಇಲ್ಲಿಂದ ಓಡಿಸಲಿಕ್ಕೋಸ್ಕರ ಸೈನ್ಯ ತಗೊಂಡು ಬಂದಿದ್ದಾನೆ, ಅವನನ್ನು ನಾನೇ ಎದುರಿಸ್ತೇನೆ ಅಂತ. ಆಗ ರಾಮ ನಗನಗುತ್ತಾ ಹೇಳ್ತಾನಂತೆ, ಲಕ್ಷ್ಮಣ, ನಿನಗೆ ರಾಜ್ಯ ಬೇಕು ಅಂತಿದ್ದರೆ ಭರತನ ಹತ್ರ ನಾನು ಹೇಳ್ತೇನೆ, ಗಡಿಬಿಡಿ ಮಾಡಬೇಡ ಅಂತ. ಅಷ್ಟು ಹೇಳಿದ ಕೂಡಲೇ ಅವನ ಸ್ವರ ಪೂರ್ತಿ, ಲಕ್ಷ್ಮಣನಿಗೆ ಏನೂ ಬೇಡ, ರಾಮ ಇದ್ದರೆ ಸಾಕು, ಅವನ ಸ್ವರ ಎಲ್ಲ ಇಳೀತದೆ. ರಾಮನಲ್ಲಿ ಬಂದು ಎಲ್ಲ ರೀತಿಯ ತಂತ್ರಗಾರಿಕೆಯನ್ನು ಭರತ ಉಪಯೋಗಿಸ್ತಾನೆ. ಇವತ್ತು ನಾವೆಲ್ಲ ಡೆಮೋಕ್ರಸಿ ಅಂತ ಹೇಳ್ತೇವಲ್ಲ, ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವದ ಕಥೆ ಏನು? 2 ಜನ ಸ್ಪರ್ಧಿಗಳಿದ್ದರೆ ಒಬ್ಬನಿಗೆ 51 ಓಟು, ಇನ್ನೊಬ್ಬನಿಗೆ 49 ಓಟು ಸಿಕ್ಕಿದರೆ ಯಾರು ಗೆದ್ದ ಹಾಗೆ? 51 ಓಟು ಸಿಕ್ಕಿದವ ಗೆದ್ದ ಹಾಗೆ. ಆದರೆ ರಾಮಾಯಣದಲ್ಲಿ 100 ಓಟು ಸಿಕ್ಕಿದವರು ಸೋತು, ಓಟೇ ಸಿಕ್ಕದಿದ್ದವರು ಗೆದ್ದ ಕಥೆ ಇದು. ಅದ್ಭುತ ಇದು. ಅಯೋಧ್ಯೆಯ ಸಕಲ ಜನ 100ಕ್ಕೆ 100, ಅಪವಾದಕ್ಕೂ ಒಬ್ಬನೂ ಇಲ್ಲ. 100ಕ್ಕೆ 100 ಜನ ಅಪವಾದ ಅಂತಿದ್ದರೆ ರಾಮ ಮಾತ್ರ. ರಾಮನ ಹೊರತಿದ್ದವರು ಎಲ್ಲರೂ ರಾಮನನ್ನು ಅಯೋಧ್ಯೆಗೆ ಬಾ ಅಂತ ಕರೆದದ್ದು. ಈಗ ಪ್ರಜಾಪ್ರಭುತ್ವದ ದೃಷ್ಟಿಯಲ್ಲಿ ಆದರೆ ಏನಾಗಬೇಕಿತ್ತು? ರಾಮ ಅಯೋಧ್ಯೆಗೆ ವಾಪಸ್ಸು ಬರಬೇಕಿತ್ತು. ಆದರೆ ರಾಮ ಏನು ಹೇಳಿದ? ಆಗುವುದಿಲ್ಲ. ಅಪ್ಪ ಕೊಟ್ಟ ಮಾತು ನಾನು ನಡೆಸ್ತೇನೆ, ನೀನು ನಡೆಸಬೇಕು. ಒಂದು ಕಡೆ ನಮ್ಮ ಭಾವನೆಗಳು, ಇನ್ನೊಂದು ಕಡೆ ನೀತಿ ಮತ್ತು ವಸ್ತುಸ್ಥಿತಿಯ ಜೊತೆ ಸಂಘರ್ಷ ಆದಾಗ ಗೆಲ್ಲುವುದು ಯಾರು? ಯಾರು ಗೆಲ್ಲಬೇಕು? ನೀತಿ ಗೆಲ್ಲಬೇಕು ಅಂತ ತೋರಿಸಿಕೊಟ್ಟವ ರಾಮ. ಬರಲಿಲ್ಲ. ಭರತನಿಗೆ ಹೇಳಿದ, ನೀನು ರಾಜ್ಯಭಾರ ಮಾಡತಕ್ಕದ್ದು ಅಂತ. ಆದರೆ ಅದೇ ರಾಮನ ತಮ್ಮ ತಾನೇ ಭರತ. ಅವ ಹೇಳಿದ, ನಾನು ರಾಜ್ಯಭಾರ ಮಾಡುವುದಿಲ್ಲ, ಆದರೆ ನಿನ್ನ ಆಜ್ಞೆಯನ್ನು ಪಾಲನೆ ಮಾಡ್ತೇನೆ. ನಿನ್ನ ಆಜ್ಞೆಯನ್ನು ಪಾಲನೆ ಮಾಡಬೇಕಾದ್ರೆ ನಾನು ಹೇಳಿದ್ದು ನೀನು ಸ್ವಲ್ಪ ಕೇಳಬೇಕು. ಏನು? ಈ ಪಾದುಕೆ ಮೇಲೆ ಕಾಲಿಡು, ನಿನ್ನ ಕಾಲು ಮೆಟ್ಟಲ್ಪಟ್ಟಂತಹ ಈ ಪಾದುಕೆಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಅಯೋಧ್ಯೆಗೆ ಹೋಗ್ತೇನೆ. ಅಯೋಧ್ಯೆಗೆ ಹೋಗುವುದಿಲ್ಲ, ಅಯೋಧ್ಯೆಗಿಂತ ಹೊರಗೆ ನಂದಿ ಗ್ರಾಮದಲ್ಲಿ ಸಿಂಹಾಸನದಲ್ಲಿ ಈ ಪಾದುಕೆಗಳನ್ನಿಟ್ಟು ನೀರು ಬರುವಲ್ಲಿವರೆಗೆ ಕಾಯ್ತೇನೆ. 14 ವರ್ಷ ಕಳೆದು 15ನೇ ವರ್ಷದ ಸೂರ್ಯೋದಯ ನಾನು ನೋಡಲಿಕ್ಕಿಲ್ಲ ನೀನು ಬಾರದಿದ್ದರೆ. ಬಂದರೆ ಸಂತೋಷ, ಬಾರದಿದ್ದರೆ ಭರತ ಇಲ್ಲ. ಎಂಥ ಕಥೆ! ಈ ಭರತನಿಗೂ ರಾಮನಿಗೂ ಅಂತರ ಎಷ್ಟು ಅಂತ ಹೇಳಿದರೆ ಕೆಲವು ಗಂಟೆಗಳು ಮಾತ್ರ, ದಿನವೂ ಇಲ್ಲ. ಈ ಕೆಲವು ಗಂಟೆಗಳಲ್ಲಿ ಅಂತರದಲ್ಲಿ ಹುಟ್ಟಿದ ರಾಮ ಮತ್ತು ಭರತ, ಅವರಿಬ್ಬರ ಜೀವನ ಎಂಥ ಶ್ರೇಷ್ಠ ಜೀವನ! ಹೀಗೆ ಎಲ್ಲರೂ ಸಂಶಯದಿಂದ ನೋಡಲ್ಪಟ್ಟ, ಆದರೆ ಪೂರ್ಣ 100ಕ್ಕೆ 100 ಶುದ್ಧ ಅಂತಃಕರಣ ಇದ್ದಂಥ ಭರತ ಜೀವನ ಪೂರ್ತಿ ತಾನು ಮಾಡದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಬೇಕಾಯಿತು. ಅದರಲ್ಲಿ ಬರುವ ಎಲ್ಲ ಕಥೆಗಳು ಅಂಥದ್ದೇ. ಶತ್ರುಗಳು ಸಹ ಹೇಗಿದ್ದರು? ರಾಮ ಲಕ್ಷ್ಮಣರಿಗೆ ಧರ್ಮಕ್ಕೋಸ್ಕರ ಹೋರಾಟ ಮಾಡಬೇಕು, ಯುದ್ಧ ಮಾಡಬೇಕು ಅಂತ ಕಲಿಸಿಕೊಟ್ಟದ್ದು ವಿಶ್ವಾಮಿತ್ರ. ಆ ವಿಶ್ವಾಮಿತ್ರ ಅವರಿಬ್ಬರನ್ನು ಕರ್ಕೊಂಡು ತನ್ನ ಯಾಗದ ರಕ್ಷಣೆಗೆ ಕರ್ಕೊಂಡು ಹೋದಾಗ, ಆಕಾಶದಿಂದ ತಾಟಕಿ, ಸುಬಾಹು, ಮಾರೀಚರು ಉಪದ್ರ ಮಾಡಿದಾಗ
ತಾಟಕಿಯನ್ನು ನೋಡಿ ಕೊಲ್ಲುವುದಷ್ಟು ಸರಿಯಲ್ಲ ಅಂತ ರಾಮನಿಗೆ ಅನ್ನಿಸಿತು. ಯಾಕಂದರೆ ಹೆಣ್ಣು ಮಗಳನ್ನು ಕೊಲ್ಲಬಾರ್ದು, ಬಾಣವೇ ಬಿಡಬಾರ್ದು, ಆದರೆ ಅನ್ಯಾಯ ಮಾಡ್ತಾ ಇರೋನು ದೂರ ಕಳಿಸಬೇಕು, ಅದಕ್ಕೋಸ್ಕರ ಬಾಣ ಬಿಟ್ಟ. ವಿಶ್ವಾಮಿತ್ರನಿಗೆ ಗೊತ್ತಾಯಿತು. ವಿಶ್ವಾಮಿತ್ರ ರಾಮನ ಹತ್ರ ಹೇಳ್ತಾನೆ, ನಾನು ನಿನ್ನನ್ನು ಕರ್ಕೊಂಡು ಬರುವಾಗ ನಿನ್ನ ಅಪ್ಪ ನಿನಗೊಂದು ಮಾತು ಹೇಳಿದ್ದಾನೆ. ಏನು? ವಿಶ್ವಾಮಿತ್ರರು ಹೇಳಿದ ಹಾಗೆ ಕೇಳು ಅಂತ. ಹೌದಲ್ವ? ಹೌದು. ಹಾಗಾದರೆ ನಾನು ಹೇಳ್ತಾ ಇದ್ದೇನೆ, ತಾಟಕಿಯನ್ನು ಕೊಲ್ಲು. ಆಮೇಲೆ ರಾಮ ಹಿಂದೆ ಮುಂದೆ ನೋಡಲಿಲ್ಲ, ತಾಟಕಿಯನ್ನು ಕೊಂದ, ಸುಬಾಹುವನ್ನು ಕೊಂದ, ಮಾರೀಚನನ್ನು ಕೊಲ್ಲಿಲ್ಲ. ಅವನ ಬಾಣದಿಂದ ಆ ಮಾರೀಚ ದೂರದ ಸಮುದ್ರದಲ್ಲಿ ಹೋಗಿ ಬಿದ್ದಂತೆ. ಆ ಮಾರೀಚನ ಹತ್ರ ರಾವಣ ಬಂದು ಸೀತೆಯನ್ನು ಅಪಹರಿಸಲಿಕ್ಕೆ ಒಂದು ನಾಟಕ ಮಾಡುವ ಅಂತ ಹೇಳ್ತಾನೆ. ಆ ನಾಟಕ ಮಾಡುವ ಅಂತ ಹೇಳಿದಾಗ ಮಾರೀಚ ಹೇಳುವ ಮಾತು, ಶತ್ರುವಾಗಿದ್ದವ ಹೇಳುವ ಮಾತು, ಬೇಡ, ರಾಮನೊಟ್ಟಿಗೆ ಹೋರಾಟ ಮಾಡಲಿಕ್ಕಿಲ್ಲ, ನೀನು ಮಾಡಬಾರದ ತಪ್ಪನ್ನು ಮಾಡಲಿಕ್ಕೆ ಹೊರಟಿದ್ದಿ, ಹೀಗೆ ಮಾಡಬೇಡ ಅಂತ. ಆದರೆ ರಾವಣ ಎಲ್ಲಿ ಕೇಳ್ತಾನೆ? ಒಪ್ಪಲಿಲ್ಲ. ಆ ಸಂದರ್ಭದಲ್ಲಿ ಮಾರೀಚ ಹೇಳ್ತಾನೆ, ರಾಮೋ ವಿಗ್ರಹವಾನ್ ಧರ್ಮ. ರಾಮ ಅಂದರೆ ಧರ್ಮದ ಪ್ರತಿರೂಪ, ಹೋಗಬೇಡ ಅಂತ. ರಾವಣ ಕೇಳಲಿಲ್ಲ. ಅದಕ್ಕೋಸ್ಕರ ಮಾರೀಚ ಕೊನೆಗೆ ಜಿಂಕೆಯ ರೂಪ ತಾಳಿ ರಾಮನಿಂದ ಪ್ರಾಣ ಬಿಟ್ಟು, ಅದು ಇನ್ನೊಂದು ಮುಖ. ಹೀಗೆ ಹಂತ ಹಂತದಲ್ಲಿ ಜೀವನ ಮೌಲ್ಯಗಳ ಪರಿಚಯ ಮಾಡುವಂಥ ಗ್ರಂಥ ಅದು. 7 ಕಾಂಡಗಳು, ಕೊನೆಯ ಕಾಂಡವನ್ನು ಬಿಟ್ಟರೆ 6 ಕಾಂಡಗಳಲ್ಲಿ ಮೊದಲನೇ ಕಾಂಡ ಬಾಲಕಾಂಡ, ರಾಮನ ಹುಟ್ಟು, ಆಮೇಲೆ ವಿಶ್ವಾಮಿತ್ರನ ಜೊತೆ ಹೋಗುತ್ತಾ ಅಧ್ಯಯನ ಮತ್ತು ಹೋರಾಟ 2. ಅಧ್ಯಯನ ಶಸ್ತ್ರಾಸ್ತ್ರಗಳಿಗೆ ಸಂಬಂಧಪಟ್ಟು, ಹೋರಾಟ ಅಧರ್ಮದ ವಿರುದ್ಧ. ಅದನ್ನು ಮಾಡುತ್ತಾ ಶಾಪೋದ್ಧಾರ ಮಾಡುತ್ತಾ ಅಹಲ್ಯೆ ತಾನು ತಪ್ಪಿ ಮಾಡಿದ ಪಾಪ, ಅದರ ಪರಿಹಾರಕ್ಕೋಸ್ಕರ ಕಲ್ಲಾಗಿ ಬಿದ್ದ ಅಹಲ್ಯೆಯನ್ನು ಪುನಃ ಜೀವ ಕೊಟ್ಟು ಬೆಳೆಸಿದಂಥ ರಾಮ. ಅದರ ಜೊತೆಗೆ ಜನಕರಾಜನ ಆಸ್ಥಾನಕ್ಕೆ ಹೋಗಿ ಅಲ್ಲಿನ ಶಿವಧನುಸ್ಸನ್ನು ಮುರಿದು, ಶಿವಧನುಸ್ಸನ್ನು ಮುರಿಲಿಕ್ಕೆ ಹೋದಲ್ಲ, ಅದು ಮುರಿದದಷ್ಟೇ. ಆ ಶಿವಧನುಸ್ಸಿನ ಬಗ್ಗೆ ಜನಕ ಮಹಾರಾಜ ಹೇಳಿದ್ದರ ಆಧಾರದಲ್ಲಿ ಸೀತಾರಾಮರ ವಿವಾಹ ಆಗಬೇಕು ಅಂತ ಹೊರಟಾಗ ರಾಮ ಹೇಳಿದ್ದು, ನಾನು ಮದುವೆಗೋಸ್ಕರ ಶಿವಧನುಸ್ಸು ಮುರಿದದ್ದಲ್ಲ, ನೀವು ಹೇಳಿದಿರಿ ಅಂತ ಅದಕ್ಕೆ ಹೆದೆ ಏರಿಸಲಿಕ್ಕೆ ಹೊರಟದ್ದಾಗ ಮುರಿಯಿತು. ಈಗ ಮದುವೆ ಅಂತಾದರೆ ನನ್ನ ಕೈಯಲ್ಲಿಲ್ಲ, ಅದು ಅಪ್ಪ ಅಮ್ಮನ ಹತ್ರ ಹೇಳಬೇಕು. ಹಾಗಾಗಿ ಈಗಿನ ಕಾಲದಲ್ಲಿಯೂ ಸಹ ಮದುವೆ ಆಗುವುದಕ್ಕಿಂತ ಮುಂಚೆ ಪರಸ್ಪರ ನೋಡಿ ಒಪ್ಪಿಗೆ ಆದರೂ, ಸೀತಾರಾಮರು ಪರಸ್ಪರ ರಾಮ ನೋಡದಿದ್ದರೂ ಸೀತೆ ರಾಮನನ್ನು ನೋಡಿ ಮನಸ್ಸಿನಿಂದ ಒಪ್ಪಿದ್ಲವಳು. ಆ ಮನಸ್ಸಿನಿಂದ ಒಪ್ಪಿದ್ರೂ ಸಹ ಅಪ್ಪ ಅಮ್ಮನನ್ನು ಬಿಟ್ಟು ಮದುವೆ ಇಲ್ಲ ಅಂತ ರಾಮಾಯಣ ತೋರಿಸಿಕೊಡ್ತದೆ. ಅಂಥ ಮದುವೆ ಆಗ್ತದೆ, ಅಲ್ಲಿಗೆ ಬಾಲಕಾಂಡ ಮುಗಿಯುತ್ತದೆ. ಆಮೇಲಿನ ಕಾಂಡ ಮಾತ್ರ ಅದು ಅದ್ಭುತವಾದ ಕಾಂಡ, ಅಯೋಧ್ಯಾಕಾಂಡ. ರಾಮನಿಗೆ ಪಟ್ಟಾಭಿಷೇಕದ ಸಂಭ್ರಮ ಒಂದು ಕಡೆ, ಅದರ ಜೊತೆಗೆ ಮರುದಿವಸ ವನವಾಸದ ನಿರ್ಣಯ. ಅದಕ್ಕೆ ಕಾರಣೀಭೂತರಾದಂಥ ಕೈಕೇಯಿ ಮಂಥರೆಯರು, ಅದನ್ನು ವಿರೋಧಿಸುವಂತಹ ಕೌಸಲ್ಯೆ, ಎಲ್ಲವನ್ನು ಶಾಂತವಾಗಿ ನೋಡುವಂಥ ಸುಮಿತ್ರೆ. ಒಂದೊಂದು ಎಂಥ ಅದ್ಭುತ! 3 ಜನ ಹೆಣ್ಣು ಮಕ್ಕಳು, ದಶರಥನ ಪತ್ನಿಯರು 3 ಜನ, ಕೌಸಲ್ಯೆ, ಕೈಕೇಯಿ ಮತ್ತು ಸುಮಿತ್ರೆ. ಕೌಸಲ್ಯಗೆ ರಾಮನಿಗೆ ಪಟ್ಟಾಭಿಷೇಕ ಅಂತ ಹೇಳಿದ ಕೂಡಲೇ ಎಷ್ಟು ಎತ್ತರಕ್ಕೆ ಏರಿದು ಅಂತ ಅವಳಿಗೆ ಗೊತ್ತಿಲ್ಲ. ಅದ್ಭುತ! ಆ ಹಿಂದಿನ ದಿವಸ ಅವಳು ಮಾಡುವಂತಹ ದಾನ ಧರ್ಮ ಇತ್ಯಾದಿ ಎಲ್ಲ. ಆದರೆ ಮರುದಿವಸ ಬೆಳಗ್ಗೆ ರಾಮ ಬಂದು ಹೇಳ್ತಾನೆ, ಅಮ್ಮ ನನಗೆ ಪಟ್ಟಾಭಿಷೇಕ ಇಲ್ಲ, ನಾನು ಕಾಡಿಗೆ ಹೋಗಬೇಕು, ಅಪ್ಪ ಹೇಳಿದ್ದಾನೆ ಅಂತ ಹೇಳುವಾಗ ಕೌಸಲ್ಯ ಕುಸಿದು ಬೀಳ್ತಾಳೆ. ಎಲ್ಲ ರೀತಿಯ ವಾದಗಳನ್ನು ಮಾಡ್ತಾಳೆ. ಯಾವ ವಾದಕ್ಕೂ ರಾಮ ಬಗ್ಗುವುದಿಲ್ಲ. ರಾಮ ಬಗ್ಗುವುದು ಒಂದಕ್ಕೆ, ಧರ್ಮಕ್ಕೆ. ಆಗ ಕೌಸಲ್ಯ ಹೇಳ್ತಾರೆ, ಹಾಗಾದ್ರೆ ನಾನು ನಿನ್ನ ಜೊತೆ ಬರ್ತೇನೆ ಅಂತ. ಆಗುವುದಿಲ್ಲ ಅಂತ ಹೇಳ್ತಾನೆ. ನೀನು ನನ್ನ ಜೊತೆ ಬಂದರೆ ದಶರಥನ ನೋಡೋರು ಯಾರು? ಒಬ್ಬಳು ಹೆಣ್ಣು ಮಗಳಿಗೆ ತನ್ನ ಗಂಡನನ್ನು ನಿಭಾಯಿಸುವಂಥ ಅಧಿಕಾರ ಅಷ್ಟು ಮಾತ್ರ ಅಲ್ಲ, ಕರ್ತವ್ಯ. ಅಧಿಕಾರ ಕರ್ತವ್ಯ 2. ಹಾಗಾಗಿ ನೀನು ಬರಲಿಕ್ಕಿಲ್ಲ. ಕೌಸಲ್ಯನ್ನು ತನ್ನೊಟ್ಟಿಗೆ ಬರಲಿಕ್ಕೂ ಬಿಡಲಿಲ್ಲ. ಆದರೆ ತಾನು ಹೋಗುವಂಥ ವನವಾಸವನ್ನು ತಪ್ಪಿಸಲಿಕ್ಕೂ ಬಿಡಲಿಲ್ಲ. ತಾಯಿಯನ್ನು ಒಪ್ಪಿಸಿ ಮುಂದೆ ಹೋಗ್ತಾನೆ. ಕೌಸಲ್ಯ ಅಂತೂ ಏನು ಮಾಡಿದ್ದಾಳೆ ಅಂತ ಗೊತ್ತು. ಸಾತ್ವಿಕಳಾಗಿದ್ದ ಕೌಸಲ್ಯ ತಾಮಸ ಪ್ರವೃತ್ತಿಯಕ್ಕೆ ಜಾರಿದ್ಲು. ಅದೇ ಮನೆಯಲ್ಲಿದ್ದಂಥ ಸುಮಿತ್ರೆ ಇದ್ಲಲ್ಲ,
ಅವಳಲ್ಲಿ ಒಂದು ಲಕ್ಷ್ಮಣ ಹೇಳ್ತಾನೆ, ಅಮ್ಮ ನಾನೂ ಕಾಡಿಗೆ ಹೊರಟಿದ್ದೇನೆ ಅಂತ. ಕೌಸಲ್ಯ ಮಾಡಿದ ಹಾಗೆ ಮಾಡುವುದಿದ್ದರೆ ಅವಳು ಗಲಾಟೆ ಮಾಡಬೇಕಿತ್ತು. ಅವಳು ಕೇಳಿದ್ಲು, ಮಗು ಹೋಗುವುದು ನಿಶ್ಚಯ ಆಗಿದೆ ಅಂತ. ಲಕ್ಷ್ಮಣ ಹ್ಞೂ ಅಂತ ಹೇಳ್ತಾನೆ. ಆಗ ಕೌಸಲ್ಯ ಹೇಳೋ ಮಾತು ಎಂಥ ಅದ್ಭುತ. ರಾಮಾಯಣದಲ್ಲಿರುವಂಥ ಒಬ್ಬೊಬ್ಬ ವ್ಯಕ್ತಿ ಅವಳು ಹೇಳುವ ಮಾತನ್ನು ಸುವರ್ಣಾಕ್ಷರಗಳಲ್ಲಿ ನಮ್ಮ ಮನೆಯಲ್ಲಿ ಬರೆದಿಡಬೇಕು. ಆಕೆ ಹೇಳ್ತಾಳೆ, ಮಗು ನೀನು ಹೋಗುವುದು ನಿಶ್ಚಯ ಆಗಿದ್ದರೆ ನೆನ್ಪಿಟ್ಟುಕೋ, ರಾಮಂ ದಶರಥಂ ವಿದ್ಧಿ. ಈಗಿನಿಂದ ನಿನ್ನ ದಶರಥ ಯಾರು ಅಂದರೆ ರಾಮನೇ. ನೀವಿಬ್ಬರು ದಶರಥನನ್ನು ಬಿಟ್ಟು ಹೋಗ್ತಿರಲ್ಲ, ಬಿಟ್ಟು ಹೋದಾಗ ನಿನಗೆ ದಶರಥ ರಾಮ ನೆನಪಿರಲಿ. ಎರಡನೇದು, ಮಾಂ ವಿದ್ಧಿ ಜನಕಾತ್ಮಜಾಂ. ನಿನ್ನಗೆ ನನ್ನ ಬಗ್ಗೆ ತಾಯಿ ಅಂತ ಗೌರವ ಉಂಟಲ್ಲ, ಈಗಿನಿಂದ ನಿನ್ನ ಅಮ್ಮ ಅಂದರೆ ಸೀತಾಮಾತೆ. ಅಯೋಧ್ಯಾಂ ಅಟವೀಂ ವಿದ್ಧಿ. ನೀನು ಹೋಗುವಂಥ ಕಾಡು ಯಾವುದುಂಟು ಅದೇ ಅಯೋಧ್ಯೆ, ನಿನಗೆ ಒಪ್ಪಿಗೆ ಆಗುತ್ತದ ಅಂತ. ಲಕ್ಷ್ಮಣನಿಂತ ಆನಂದ. ಅವನು ನಿರೀಕ್ಷೆ ಮಾಡಿದ್ದ ಅಮ್ಮ ಜೋರು ಮಾಡ್ತಾಳೆ ಅಂತ. ಆದರೆ ಅಮ್ಮ ಹೇಳಿದ್ದು ಇಷ್ಟೇ, ರಾಮನನ್ನು ದಶರಥ ಅಂತ ತಿಳಿ, ಸೀತೆಯನ್ನು ನಾನು ಅಂತ ತಿಳಿ, ಅಯೋಧ್ಯೆಯನ್ನು ಕಾಡನ್ನು ಅಯೋಧ್ಯೆ ಅಂತ ತಿಳಿ, ಸುಖವಾಗಿ ಹೋಗಿ ಬಾ ಮಗನೇ ಅಂತ. ಅಂದರೆ ಸುಮಿತ್ರೆ ಸತ್ವಗುಣದ ಪ್ರತೀಕ, ಕೌಸಲ್ಯ ರಾಜಸ ಗುಣದ ಪ್ರತೀಕ, ಕೈಕೇಯಿ ಗ್ರಹಚಾರದಿಂದ ತಾಮಸ ವೃತ್ತಿಯ ಪ್ರತೀಕ. ಅಂದರೆ ಒಂದೇ ಮನೆಯಲ್ಲಿ 3 ಜನ ಹೆಣ್ಣು ಮಕ್ಕಳದ್ದು 3 ಗುಣಗಳು ಬೇರೆ ಬೇರೆ. ನಮ್ಮ ಗುಣ ಯಾವುದಾಗಿರಬೇಕು? ರಾಮಾಯಣ ಓದುತ್ತಾ ಇದ್ದ ಹಾಗೆ ನಮ್ಮಲ್ಲಿ ಯಾವ ಗುಣ ಅರಳಬೇಕು ನಿಶ್ಚಯ ಮಾಡಬೇಕಾದವರು ನಾವೇ. ಅಲ್ಲಿಗೆ ಅವನನ್ನು ಕರ್ಕೊಂಡು ಬರಲಿಕ್ಕೆ ಹೋದಂಥ ಭರತ ವಾಪಸ್ ಬರಬೇಕಾದರೆ ರಾಮನ ಆಜ್ಞೆಗೆ ಒಳಪಟ್ಟು ರಾಮನನ್ನು ಬಿಟ್ಟು ಬರ್ತಾನೆ. ಬಂದರೆ ತಾನು ಅಯೋಧ್ಯೆಗೆ ಹೋಗುವುದಿಲ್ಲ, ಹೊರಗೆ ನಿಲ್ತಾನೆ. ರಾಮ ತಿನ್ನುವಂತೆ ಗಡ್ಡೆಗೆಣಸುಗಳನ್ನೇ ತಿಂತಾನೆ, ವಲ್ಕಲ ಧಾರಣೆ ಮಾಡ್ತಾನೆ, ಬರೇ ನೆಲದಲ್ಲಿ ಮಲಗುತ್ತಾನೆ. ಒಬ್ಬ ವಿದ್ವಾಂಸರು ಹೇಳಿಬಿಟ್ರು, ರಾಮ ಲಕ್ಷ್ಮಣ ಭರತ ಶತ್ರುಘ್ನ 4 ಮಕ್ಕಳು ದಶರಥನಿಗೆ ಯಾಕೆ ಅಂತ ಕೇಳಿದ್ದಕ್ಕೆ ಅವರು ಹೊಸದಾಗಿ ಒಂದು ಕಣ್ಣು ಹುಡುಕಿದರು. ಯಾಕಂದರೆ 4 ಪುರುಷಾರ್ಥಗಳ ಪ್ರತೀಕ, ಧರ್ಮಾರ್ಥ ಕಾಮ ಮೋಕ್ಷ. ರಾಮ ಧರ್ಮದ ಪ್ರತೀಕ. ನಮ್ಮ ಎಲ್ಲ ಆಸೆಗಳಿಗೆ ಆಧಾರ ಧರ್ಮ ಆಗಬೇಕು. ಹಾಗಾಗಿ ಲಕ್ಷ್ಮಣ ಆಸೆಗಳ ಪ್ರತೀಕ, ಕಾಮದ ಪ್ರತೀಕ. ಯಾಕಂದರೆ ಆಸೆಗಳಿಗೆ ಆಧಾರ ಧರ್ಮ ಆಗಬೇಕು, ಲಕ್ಷ್ಮಣನಿಗೆ ಆಧಾರ ರಾಮ ಆದದ್ದರಿಂದ ರಾಮ ಧರ್ಮ, ಲಕ್ಷ್ಮಣ ಕಾಮ. ಅರ್ಥ ಶತ್ರುಘ್ನ. ಭರತ ಹೋಗಲಿಲ್ಲ, ಭರತ ಹೊರಗೆ ನಿಂತು ಶತ್ರುಘ್ನನನ್ನು ಅಯೋಧ್ಯೆಗೆ ಕಳಿಸಿ ಇಡೀ ವ್ಯವಸ್ಥೆಯನ್ನು ಚೆನ್ನಾಗಿ ನೋಡಿಕೊಂಡು ಅಯೋಧ್ಯೆಯ ಸಂಪತ್ತನ್ನು ಎಷ್ಟೋ ಪಟ್ಟು ಜಾಸ್ತಿ ಮಾಡಿದ 14 ವರ್ಷದಲ್ಲಿ. ಹಾಗಾಗಿ ಅರ್ಥ ಅಂದರೆ ಶತ್ರುಘ್ನ. ಆಮೇಲೆ ಮತ್ತೆ ಉಳಿದ ಭರತ. ಸ್ವಂತಕ್ಕೆ ಏನೂ ಇಲ್ಲ, ಎಲ್ಲವೂ ನೀನೇ ಅಂತ ಹೇಳೋದು ಅದು ಮೋಕ್ಷದ ದಾರಿ, ಮೋಕ್ಷದ ಪ್ರತೀಕವಾಗಿ ಭರತ. ಹೀಗೆ ಧರ್ಮಾರ್ಥ ಕಾಮ ಮೋಕ್ಷಗಳ ಪ್ರತೀಕವಾಗಿ ರಾಮ, ಶತ್ರುಘ್ನ, ಲಕ್ಷ್ಮಣ, ಭರತ. ಹಾಗೆ ಮುಂದೆ ಹೋದರೆ ಇಲ್ಲಿ ಗೊಂದಲ ಆಯಿತು ಅಂತ ಗೊತ್ತಾದ ನಂತರ ದಂಡಕಾರಣ್ಯವನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿ ಶೂರ್ಪನಖಿ ಬರ್ತಾಳೆ. ರಾಮನನ್ನು ನೋಡಿದ ನಂತರ ರಾಮ ಬೇಕು ಅಂತ ಅವಳಿಗೆ ಕಾಣುತ್ತದೆ. ಅದಕ್ಕೋಸ್ಕರ ರಾಮನ ತಂಟೆಗೆ ಬಂದಾಗ ಲಕ್ಷ್ಮಣ ಶೂರ್ಪನಖಿಯ ಮೂಗು ಕತ್ತರಿಸಿ ಹೋಗು ಅಂತ ಕಳಿಸ್ತಾನೆ. ಸಿಟ್ಟಿನಿಂದ ರಾವಣನ ಹತ್ರ ಹೇಳ್ತಾಳೆ. ಸುಳ್ಳು ಹೇಳುವವರಿಗೆ ಯಾವ ರೀತಿ ಸುಳ್ಳು ಹೇಳಬೇಕು ಅಂತ ಗೊತ್ತಿರ್ತದೆ. ಅವಳು ಹೋಗಿ ಹೇಳಿದ್ದಂಥದ್ದು, ಅಲ್ಲಿ ಕಾಡಿನಲ್ಲೊಬ್ಬಳು ಸುಂದರವಾದಂಥ ಹೆಣ್ಣು ಮಗಳಿದ್ದಾಳೆ, ನಿನಗೆ ಯೋಗ್ಯಳು ಅಂತ ನಾನು ಹೋಗಿ ಮಾತನಾಡಿದರೆ ನಾನು ಈ ಅಪಮಾನಕ್ಕೊಳಗಾಗಬೇಕಾಯಿತು, ಹಾಗಾಗಿ ನನ್ನ ರಕ್ಷಣೆ ನಿನ್ನ ಕೆಲಸ ಅಂತ. ಇಷ್ಟು ಕೇಳಿದಾಗ ರಾಮಾಯಣವನ್ನು ಓದುವಾಗಲೂ ಇವತ್ತು ನಮ್ಮ ರಾಜಕಾರಣದಲ್ಲಿ ಎಲ್ಲ ಜಾತಿಗಳನ್ನು ಮುಂದೆ ತರ್ತಾ ಇದ್ದಾರಲ್ಲ, ಆ ಜಾತಿಯ ಆಧಾರದಲ್ಲಿಯೂ ರಾಮಾಯಣವನ್ನು ನೋಡಬೇಕು. ಜಾತಿಯ ಆಧಾರದಲ್ಲಿ ಇವತ್ತಿನ ವಿಶ್ಲೇಷಣೆ ಮತ್ತು ನಿಜವಾದ ವಿಶ್ಲೇಷಣೆ ಬೇರೆ ಬೇರೆ. ಇವತ್ತಿನ ವಿಶ್ಲೇಷಣೆ ಏನು? ತಥಾಕಥಿತ ಬ್ರಾಹ್ಮಣ ವರ್ಗ ಮೇಲೆ, ತಥಾಕಥಿತ ಶೂದ್ರ ವರ್ಗ ಕೆಳಗೆ, ಅದರ ಮಧ್ಯದಲ್ಲಿ ಉಳಿದ ಇಲ್ಲ, ಯಾವುದೂ ಸರಿಯಲ್ಲ, ಎಲ್ಲವೂ ಸಹ ಚಕ್ರದ ಹಾಗೆ. ಬ್ರಾಹ್ಮಣ ವರ್ಗ ಮೇಲೆ ಇರ್ತಿದ್ದರೆ ರಾವಣನನ್ನು ಎಲ್ಲರೂ ಪೂಜೆ ಮಾಡಬೇಕಿತ್ತು. ರಾವಣ ಬ್ರಾಹ್ಮಣ, ಅತ್ಯಂತ ಮೇಧಾವಿ,
ವಿದ್ವಾಂಸ, ಆದರೆ ಯಾರೂ ಮನೆಯಲ್ಲಿ ರಾಮನ ಹೆಸರಿಟ್ಟುಕೊಳ್ಳೋದಿಲ್ಲ, ರಾವಣನ ಹೆಸರಿಟ್ಟುಕೊಳ್ಳೋದಿಲ್ಲ. ರಾಮ ಕ್ಷತ್ರಿಯ, ಕ್ಷತ್ರಿಯ ಕೆಳಗಿನವನಾಗಿರ್ತಿದ್ರೆ ರಾಮನನ್ನು ಯಾರೂ ಪೂಜೆ ಮಾಡ್ತಿರಲಿಲ್ಲ. ಆದರೆ ಇವತ್ತು 140 ಕೋಟಿ ಜನರಲ್ಲಿ ಬಹುತೇಕ ಎಲ್ಲ ಕೋಟಿ ಜನರು ರಾಮನ ಭಕ್ತರೇ. ಭಕ್ತಿಯಲ್ಲಿ 2 ಭಕ್ತಿ, ಒಂದು ಪರಭಕ್ತಿ, ಇನ್ನೊಂದು ವಿರೋಧ ಭಕ್ತಿ. ಇವತ್ತು ನೀವು ಟಿ ವಿ ಮಾಧ್ಯಮ ಓಪನ್ ಮಾಡಿದರೆ ಸಾಕು, ಕಳೆದ 1 ವಾರಗಳಿಂದ ಆ ಟಿ ವಿಗಳಲ್ಲಿ ಬರುವುದೆಂಥದ್ದು? ರಾಮ ಮಾತ್ರ. ಆ ರಾಮ ಮಾತ್ರ ಅಂದರೆ ಯಾರು? ಒಂದು ರಾಮನನ್ನು ಹೊಗಳುವ ಜನರು, ಇನ್ನೊಂದು ರಾಮನನ್ನು ಬೈಯುವವರು. ಆದರೆ ಇಬ್ಬರಿಗೂ ಕೇಂದ್ರ ಬಿಂದು ಯಾರು? ರಾಮ. ಬೈಯುವವರು ರಾಮನನ್ನೇ ಬೈಯುವರು, ಹೊಗಳುವವರು ರಾಮನನ್ನೇ ಹೊಗಳುವುದು ಕಳೆದ 15 ದಿವಸದಿಂದ ಕೇಳ್ತಾ ಉಂಟು. ಇನ್ನೂ ಒಂದು 4-6 ದಿವಸ ಇದೆ. ಅದು ಒಟ್ಟಿನಲ್ಲಿ ಇಡೀ ದೇಶ ರಾಮಮಯ ಆಗಿ ಹೋಗಿದೆ. ಯಾಕೆಂದರೆ ಅದರಲ್ಲಿರುವಂಥ ಜೀವನ ಮೌಲ್ಯಗಳು ಹೇಗಿರಬಾರ್ದು ಅಂತ ಹೇಳೋದಕ್ಕೆ ಬ್ರಾಹ್ಮಣನಾಗಿದ್ದರೂ ರಾವಣ ಉದಾಹರಣೆ, ಹೇಗಿರಬೇಕು ಅಂತ ಕೇಳಿದರೆ ಕ್ಷತ್ರಿಯನಾದ ರಾಮನ ಹಾಗೆ. ಅದಕ್ಕೋಸ್ಕರವೇ ಇವತ್ತಿಗೂ ಒಂದು ವಾಕ್ಯ ನಮ್ಮ ಮನಸ್ಸಿನಲ್ಲಿ ಇರ್ತದೆ, ರಾಮನಂತೆ ನಡೆ, ಕೃಷ್ಣನಂತೆ ನುಡಿ. ನಮ್ಮ ನಡಿಗೆ ರಾಮನಂತೆ ಇರಬೇಕು. ಹಾಗಾಗಿ ಅವನ ಹೆಸರು ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ. ಇವತ್ತಿನ ಅನೇಕರು ಪ್ರಶ್ನೆ ಕೇಳುವುದುಂಟು, ರಾಮ ಮಾಡಿದ್ದು ಸರಿಯೋ? ಪ್ರಶ್ನೆ ಕೇಳುವವರು ಯಾರ ಹತ್ರ ಪ್ರಶ್ನೆ ಕೇಳಬೇಕು? ಮಾಡಿದ್ಯಾರು? ಇವರು ಹೇಳುವ ತಪ್ಪು ಅಂತಲೇ ಇಟ್ಟುಕೊಳ್ಳುವ. ಉದಾಹರಣೆಗೆ, ವಾಲಿಯನ್ನು ರಾಮ ಕೊಂದದ್ದು ಎಲ್ಲಿಂದ? ಹಿಂದಿನಿಂದ. ವಾಲ್ಮೀಕಿ ಮಹರ್ಷಿಗಳೇ ಬರೆದದ್ದು. ವಾಲಿಯನ್ನು ರಾಮ ಹಿಂದಿನಿಂದ ಬಾಣ ಬಿಟ್ಟು ಕೊಂದ. ಇವತ್ತಿನ ಬುದ್ಧಿಜೀವಿಗಳು ಕೇಳೋ ಪ್ರಶ್ನೆ ಉಂಟು, ಸರಿಯೋ ಅದು ಅಂತ. ಈ ಪ್ರಶ್ನೆಯನ್ನು ಯಾರ ಹತ್ರ ಕೇಳಬೇಕಾದ್ದು? ಅವರು ಕೇಳುವುದು ರಾಮಾಯಣವನ್ನು ನಂಬುವ ನಮ್ಮ ಹತ್ರ. ನಾವೇನು ಉತ್ತರ ಹೇಳಬೇಕಾದ್ದು? ನಿಮ್ಮ ಪ್ರಶ್ನೆ ಸರಿ ಇದೆ, ಆದರೆ ಅಡ್ರೆಸ್ ತಪ್ಪು ಅಂತ. ನೀವು ಪ್ರಶ್ನೆ ನನ್ನ ಹತ್ರಲ್ಲೇ ಕೇಳಬೇಕಾದ್ದು. ಮತ್ತು ಯಾರ ವಾಲಿ ಹತ್ರ ಹೋಗಿ ಕೇಳಿ, ನಿನ್ನನ್ನು ರಾಮ ಹಿಂದಿನಿಂದ ಕೊಂದ ಸರಿಯೋ ಅಂತ ಅವನ ಹತ್ರ ಹೇಳಿ. ಅವನ ಹತ್ರ ಕೇಳಬೇಕಾದ್ರೆ ಅವ ಇದ್ದಲ್ಲಿ ಹೋಗಬೇಕು. ಅದಕ್ಕೆ ನಾನು ಸಾಯಬೇಕಲ್ಲ, ಸತ್ತು ಬಿಡಿ, ಅದಕ್ಕೇನು? ಅಯ್ಯೋ, ಸತ್ತವರಿಗೆ ಉತ್ತರ ಬೇಡ, ಮತ್ತು ಅವರಿಗೆ ಬೇಕಾದ ಉತ್ತರ ನಾವು ಕೊಡಬೇಕು. ರಾಮನೇ ವಾಲಿಗೆ ಹೇಳ್ತಾನೆ, ನೀನು ಮಾಡಿದ ತಪ್ಪನ್ನು ಒಪ್ಪಿದರೆ ಬಾಣವನ್ನು ನಾನೇ ತೆಗೀತೇನೆ, ಬದುಕಬಹುದು ನೀನು ಅಂತ. ಅದಕ್ಕೆ ವಾಲಿಗೆ ಹೇಳ್ತಾನೆ, ಇಲ್ಲ, ನನ್ನ ಜೀವನ ಮುಗಿಯಿತು, ನಿನ್ನಿಂದಾಗಿ ನಾನು ಪ್ರಾಣ ಬಿಟ್ಟಿದ್ದೇನೆ, ಹಾಗಾಗಿ ನನಗೆ ಮೋಕ್ಷ, ನನಗಿನ್ನು ಜೀವನ ಬೇಡ. ಆದರೆ ನನ್ನ ಮಗ ಅಂಗದನಿಗೆ ಅವನ ಗೌರವದ ಸ್ಥಾನ ಸಿಕ್ಕು ಹಾಗೆ ಮಾಡಿದರೆ ಸಾಕು. ರಾಮ ಅದನ್ನು ಒಪ್ಪಿದ, ಅದನ್ನು ಮಾಡಿದ. ಹಾಗಾಗಿ ಪ್ರಶ್ನೆ ಕೇಳಬೇಕಾದ್ದು ನಮ್ಮ ಹತ್ರ ಅಲ್ಲ, ವಾಲಿ ಹತ್ರ. ಅಂಥದ್ದೇ ಇನ್ನೊಂದು ಪ್ರಶ್ನೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹೇಳೋ ಪ್ರಶ್ನೆ. ರಾಮ ಅಷ್ಟು ಒಳ್ಳೆಯವನಾಗಿ ಇರ್ತಿದ್ದರೆ ಸೀತೆಯನ್ನು, ಗರ್ಭಿಣಿ ಸೀತೆಯನ್ನು ಕಾಡಿಗೆ ಕಳಿಸ್ತಿದ್ನ? ಈ ಪ್ರಶ್ನೆಯನ್ನು ಸೀತೆ ಕೇಳಿದರೆ ಅರ್ಥ ಇತ್ತು, ಆದರೆ ಸೀತೆ ಕೇಳಲಿಲ್ಲ, ಅವಳಿಗೆ ಗೊತ್ತಿತ್ತು. ರಾಮ ಅಂದರೆ ಸೀತೆಯ ಪತಿ ಮಾತ್ರ ಅಲ್ಲ, ರಾಮ ಅಂದರೆ ಒಂದು ರಾಜ್ಯದ ಯಾಜಮಾನ್ಯವನ್ನು ವಹಿಸಿದವ. ತಪ್ಪಿ ಸಹ ಅಧರ್ಮಕ್ಕೆ ಅಲ್ಲಿ ಸ್ಥಾನ ಸಿಕ್ಕಬಾರದು. ತನ್ನ ಪ್ರಜೆಗಳ ಪೈಕಿ ತನ್ನ ಬಗ್ಗೆ ಒಬ್ಬನಿಗೆ ನಿಷ್ಠೆ ಕಡಿಮೆ ಆದರೂ ಅದರ ಪರಿಣಾಮ ಮುಂದೆ ತೊಂದರೆ ಆಗ್ತದೆ, ಧರ್ಮ ಸಾಮ್ರಾಜ್ಯಕ್ಕೆ ಧಕ್ಕೆ ಬರ್ತದೆ. ಅದಕ್ಕೋಸ್ಕರ ಸೀತೆಯನ್ನು ಪರಿತ್ಯಾಗ ಮಾಡಬೇಕು ಅಂದರೆ ಪರಿತ್ಯಾಗ ಮಾಡಿದ ನಂತರ 2ನೇ ಮದುವೆ ಆಗಬೇಕಿತ್ತು, ಆಗಲಿಲ್ಲ. ಪರಿತ್ಯಾಗ ಮಾಡಬೇಕಾದರೂ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಪಕ್ಕದಲ್ಲೇ ಬಿಟ್ಟು ಬಾ ಅಂತ ಲಕ್ಷ್ಮಣನಿಗೆ ಆದೇಶ ಕೊಟ್ಟ. ಗೊತ್ತಿತ್ತು ಸೀತೆ ಮಕ್ಕಳಿಗೆ ಜನ್ಮ ಕೊಡ್ತಾಳೆ, ಅವಳ ರಕ್ಷಣೆ ಆಗಬೇಕು ಅಂತ ಗೊತ್ತಿದ್ದರಿಂದ ಆ ಆಶ್ರಮ. ಅಂದರೆ ರಾಮ ಮಾಡುವ ಎಲ್ಲ ಕೆಲಸ ತನ್ನ ಸ್ವಂತ ಸುಖಕ್ಕಿಂತ ರಾಷ್ಟ್ರಹಿತ, ಸಮಾಜಹಿತ, ಅದಕ್ಕೆ ಗೌರವ ಕೊಟ್ಟು ಮಾಡಿದ ಕೆಲಸ. ಹಾಗಾಗಿ ಪ್ರಶ್ನೆ ಕೇಳುವವರು ಯಾರ್ಯಾರ ಹತ್ರ ಪ್ರಶ್ನೆ ಕೇಳಬಾರದು. ಮತ್ತು ಆ ಘಟನೆ ನಡೆದದ್ದು ತ್ರೇತಾಯುಗದಲ್ಲಿ. ತ್ರೇತಾಯುಗದ ಜೀವನ ಮೌಲ್ಯಗಳು ಇವತ್ತಿನ ಜೀವನ ಮೌಲ್ಯಗಳಿಂದ ಸ್ವಲ್ಪ ಭಿನ್ನ. ಹಾಗಾಗಿ ಆ ಕಾಲಕ್ಕೆ ವಾಲ್ಮೀಕಿ ಮಹರ್ಷಿಗಳು ಬರೆದದ್ದನ್ನು ತಿದ್ದಲಿಕ್ಕೆ ಯಾರಿಗೂ ಆಗುವುದಿಲ್ಲ, ಅದನ್ನು ಹಾಗೆ ಒಪ್ಪಬೇಕು. ಅನುಸರಣೆ ಮಾಡಲಿಕ್ಕೆ ಆಗುವುದನ್ನು ಮಾಡಿದರೆ ಸಾಕು. ಹೀಗೆ ರಾಮಾಯಣದಲ್ಲಿ ಅಯೋಧ್ಯಾಕಾಂಡದಲ್ಲಿರುವಂಥದ್ದು ಮುಂದೆ ಹೋಗುತ್ತಾ ರಾವಣ ಮೋಸ ಮಾಡಿ ಸೀತೆಯನ್ನು ಅಪಹರಿಸ್ತಾನೆ. ಅಲ್ಲಿಗೆ ಅಯೋಧ್ಯಾಕಾಂಡ ಮುಗಿಯುತ್ತದೆ.
ಸೀತಾಪಹಾರ ಆದ ನಂತರ ಸೀತೆಯನ್ನು ಹುಡುಕಿಕೊಂಡು ರಾಮ ಲಕ್ಷ್ಮಣರು ಹೊರಡುತ್ತಾರೆ. ಕಾಡಿನಲ್ಲಿ ಓಡಾಡಬೇಕಾಗ್ತದೆ. ಕಾಡಿನಲ್ಲಿ ಓಡಾಡುವಾಗ ಸೀತಾಪಹಾರ ಆಗಿರ್ತದೆ. ಅಲ್ಲಿಗೆ ಅರಣ್ಯಕಾಂಡ ಮುಗಿಯಿತು. ಮುಂದಿನ ಕಾಂಡ ಕಿಷ್ಕಿಂಧಾಕಾಂಡ. ಆ ಕಿಷ್ಕಿಂಧಾಕಾಂಡದಲ್ಲಿ ವಾಲಿ ಸುಗ್ರೀವರಿಗೆ ಜಗಳಾಗಿ ಸುಗ್ರೀವ ಹೊರಗೆ ಬಂದಿದ್ದ. ಋಷ್ಯಮುಖ ಪರ್ವತದಲ್ಲಿ ಉಳಿಬೇಕಾಯಿತು. ಅಲ್ಲಿಗೆ ವಾಲಿಗೆ ಬರಲಿಕ್ಕೆ ಅನುಮತಿ ಇಲ್ಲ, ಹಾಗಾಗಿ ಅಲ್ಲಿ ಉಳಿದ. ಅಲ್ಲಿಂದ ರಾಮ ಲಕ್ಷ್ಮಣರು ಕಾಡಿಗೆ ಬಂದಿದ್ದಾರೆ ಎಂದು ಗೊತ್ತಾದಾಗ ಸುಗ್ರೀವ ಹನುಮಂತನನ್ನು ಕಳಿಸಿಕೊಡ್ತಾನೆ, ರಾಮನ ಹತ್ರ ಮಾತನಾಡಿ ಬಾ ಅಂತ. ಅದು ಕಿಷ್ಕಿಂಧಾಕಾಂಡ. ರಾಮ ಹತ್ರ ಬಂದು ಹನುಮಂತ ಮಾತಾಡ್ತಾನೆ, ಎಷ್ಟು ಸುಂದರ. ಅವ ಮಾತನಾಡಿದ ಶೈಲಿ ನೋಡಿ ರಾಮನಿಗೆ ಖುಷಿ ಆಗ್ತದೆ. ಹೇಳ್ತಾನೆ, ಇಷ್ಟು ಹೊತ್ತು ಮಾತನಾಡಿದ್ದಾನಲ್ಲ ಇವ ಹನುಮಂತ, ನೂನಂ ವ್ಯಾಕರಣಂ ಕೃತ್ಸ್ನಂ, ಒಂದೇ ಒಂದು ವ್ಯಾಕರಣ ದೋಷ ಇಲ್ಲ. ನ ಕಿಂಚಿತ್ ಅಪಶಬ್ದಿತಂ, ಒಂದೇ ಒಂದು ತಪ್ಪು ಶಬ್ದ ಇಲ್ಲ. ಆಮೇಲೆ ಉಚ್ಚಾರಯತಿ ಕಲ್ಯಾಣಿ, ಮಾತನಾಡ್ತಾ ಹೇಗೆ ಮಾತನಾಡ್ತಾರೆ ಅಂದರೆ ವಾಚಂ ಹೃದಯಹಾರಿಣಿ, ಮನಸ್ಸಿಗೆ ಹಿತಕರ ಆಗುವ ಹಾಗೆ ವಿಚಾರವನ್ನು ಮುಂದಿಟ್ಟಿದ್ದಾನೆ. ಅಂತಹ ಹನುಮಂತ ತುಂಬ ವಿದ್ವಾಂಸ. ಇದು ರಾಮ ಹನುಮಂತನ ಬಗ್ಗೆ ಹೇಳಿದ್ದು. ಹಾಗೆ ಹೇಳಿದ ನಂತರ ಸುಗ್ರೀವ ರಾಮರ ಸ್ನೇಹಕ್ಕೊಂದು ಸಿದ್ಧತೆ ಆಗುತ್ತದೆ. ಆ ಸಿದ್ಧತೆ ಆದ ನಂತರ ರಾಮನಿಗೆ ಸುಗ್ರೀವ ತನಗೆ ಸಿಕ್ಕಿದ ಆಭರಣಗಳನ್ನು ತೋರಿಸ್ತಾನೆ. ಇದು ಯಾರ ಆಭರಣಗಳು ಅಂತ. ರಾಮನಿಗೆ ಆಭರಣ ನೋಡಿದ ಕೂಡಲೇ ಸೀತೆಯ ನೆನಪಾಗ್ತದೆ, ಕಣ್ಣಲ್ಲಿ ನೀರು ಬರ್ತದೆ, ಕಣ್ಣು ಮಂಜಾಗ್ತದೆ. ಲಕ್ಷ್ಮಣ ಅಂತ ಹೇಳ್ತಾನೆ, ಅಪ್ಪ ನೀನು ನೋಡಿ ಯಾರ ಆಭರಣ ಅಂತ, ನನಗೆ ನೋಡಲಿಕ್ಕೆ ಆಗೋದಿಲ್ಲ ಅಂತ. ಲಕ್ಷ್ಮಣ ಒಂದೊಂದೇ ಆಭರಣ ಎತ್ತಿ ನೋಡ್ತಾನೆ. ಒಂದು ಆಭರಣ ಹೀಗೆ ತೆಗಿತಾನೆ, ಇದರ ಪರಿಚಯ ಇಲ್ಲ ಅಂತ ಪಕ್ಕಕ್ಕೆ ಇಡ್ತಾನೆ. ನಾಹಂ ಜಾನಾಮಿ ಕೇಯೂರೆ, ಇದು ಭುಜದ ಆಭರಣ, ಇದರ ಪರಿಚಯ ಇಲ್ಲ. ಎರಡನೇ ಆಭರಣ ತೆಗಿತಾನೆ. ನಾಹಂ ಜಾನಾಮಿ ಕುಂಡಲೆ, ಇದು ಕಿವಿಯ ಆಭರಣ, ಅದು ನೆನಪಿಲ್ಲ, ಗೊತ್ತಿಲ್ಲ ನನಗೆ. ಆದರೆ ಮೂರನೇ ಆಭರಣ ತೆಗೆದ ಕೂಡಲೇ ಭಾವನೆಗಳು ಉಕ್ಕಿ ಬರ್ತದಂತೆ. ನೂಪುರೇತ್ವ ಭಿಜಾನಾಮಿ, ಇದು ಕಾಲಿನ ಕಡಗ, ಇದು ಸೀತಾಮಾತೆಯದ್ದು. ಭುಜದ ಆಭರಣ ಗೊತ್ತಿಲ್ಲ, ಕಿವಿಯ ಆಭರಣ ಗೊತ್ತಿಲ್ಲ, ಕಾಲಿನ ಆಭರಣ ಇದು ಸೀತಾಮಾತೆಯದ್ದೇ. ನೂಪುರೇತ್ವ ಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್. ಸೀತಾರಾಮರಿಗೆ ಪ್ರತಿನಿತ್ಯ ನಮಸ್ಕಾರ ಮಾಡುವುದರಿಂದ ಸೀತಾಮಾತೆಯ ಕಾಲಿನ ಕಡಗದ ಪರಿಚಯ ಉಂಟು, ಇದು ಸೀತಾಮಾತೆಯದ್ದು ಅಂತ ಹೇಳ್ತಾನೆ. ನಮ್ಮ ಈಗಿನ ಬುದ್ಧಿಜೀವಿಗಳು ಪ್ರಶ್ನೆ ಕೇಳೋ ಕ್ರಮ ಉಂಟು. ಹಾಗಾದರೆ ಲಕ್ಷ್ಮಣ ಸೀತೆ ಹತ್ರ ತಲೆ ತಗ್ಗಿಸಿಯೇ ಮಾತನಾಡಿದ್ದ? ಅಲ್ಲ. ಸೀತೆ ಹತ್ರ ಮಾತನಾಡುವಾಗ ಲಕ್ಷ್ಮಣನು ತಲೆ ಎತ್ತಿಯೇ ಮಾತನಾಡಿದ್ದು. ಆದರೆ ತಲೆ ಎತ್ತಿದಾಗ ಅವನಿಗೆ ಕಂಡದ್ದು ಸೀತೆ ಅಲ್ಲ, ಸುಮಿತ್ರೆ. ಅಮ್ಮ ಹೇಳಿದ್ದಾಳಲ್ಲ, ಮಾಂ ವಿದ್ಧಿ ಜನಕಾತ್ಮಜಾಮ್ ಅಂತ. ಆ ಸೀತಾಮಾತೆಯ ಮುಖ ಕಂಡದ್ದಲ್ಲ, ಸೀತಾಮಾತೆಯ ಕಿವಿ ಕಂಡದ್ದಲ್ಲ, ಸೀತಾಮಾತೆಯ ಭುಜ ಕಂಡದ್ದಲ್ಲ, ಸೀತಾಮಾತೆಯ ಸ್ಥಾನದಲ್ಲಿ ಸುಮಿತ್ರೆ ಕಂಡದ್ದರಿಂದ ಇಂತಹ ಜೀವನ ಮೌಲ್ಯಗಳು. ಅಲ್ಲಿಗೆ ಕಿಷ್ಕಿಂಧಾಕಾಂಡ ಮುಗಿಯುತ್ತದೆ. ಮುಂದೆ ಸುಂದರಕಾಂಡ. ಸುಂದರಕಾಂಡ ಅಂದರೆ ಎಲ್ಲವೂ ಸುಂದರವೇ. ಸುಂದರ ಎಂಬ ಒಂದು ಶಬ್ದದ ಅರ್ಥ ಕಪಿ ಅಂತ. ಆ ಸುಂದರಕಾಂಡದಲ್ಲಿ ಎಲ್ಲವೂ ಸುಂದರವೇ. ಇಡೀ ಹನುಮಂತನ ಕಥೆ ಅದು. ಹನುಮಂತ ಸೀತೆಯನ್ನು ಹುಡುಕಿಕೊಂಡು ದಕ್ಷಿಣಕ್ಕೆ ಬಂದು ಲಂಕೆಗೆ ಹಾರಿ ಸೀತೆ ಇದ್ದಾಳೆ ಅಂತ ಗೊತ್ತಾಗಿ ಅಲ್ಲಿಂದ ವಾಪಸ್ ಬರುವುದಕ್ಕಿಂತ ಮುಂಚೆ ರಾವಣನ ಶಕ್ತಿ ಎಷ್ಟುಂಟು ಅಂತ ಪರೀಕ್ಷೆ ಮಾಡಲಿಕ್ಕೋಸ್ಕರ ಅಲ್ಲಿನ ಕಾಡನ್ನು ನಾಶ ಮಾಡಿ, ಆ ಕಾಡು ನಾಶ ಆದಾಗ ಸಿಟ್ಟಿನಿಂದ ಹನುಮಂತನನ್ನು ಹಿಡಿದು ರಾವಣನ ಮುಂದೆ ತಂದಾಗ ರಾವಣ ಹನುಮಂತನನ್ನು ಕೊಲ್ಲಬೇಕು ಅಂತ ಹೊರಟಾಗ ವಿಭೀಷಣ ಕೊಲ್ಲಿಕ್ಕಿಲ್ಲ, ಕೊಲ್ಲಬಾರದು. ಹಾಗಾದರೆ ಏನು ಮಾಡೋದು? ವಾನರರಿಗೆ ಬಾಲ ಅಂದರೆ ಅತ್ಯಂತ ಶ್ರೇಷ್ಠ. ಆ ಬಾಲಕ್ಕೆ ಬೆಂಕಿ ಕೊಡೋದು. ಆ ಬಾಲಕ್ಕೆ ಬೆಂಕಿ ಕೊಟ್ಟಾಗ ಲಂಕೆಯನ್ನೇ ದಹಿಸಿ ವಾಪಸ್ ಬಂದ ಹನುಮಂತ. ಆ ಹನುಮಂತನ ಬಗ್ಗೆಯೂ ನಾವು ಕಾರ್ಯಕರ್ತರು ಸಮಾಜದ ಕೆಲಸ, ರಾಷ್ಟ್ರದ ಕೆಲಸ, ದೇಶದ ಕೆಲಸ ಮಾಡುವಾಗ ಹೇಗೆ ಮಾಡಬೇಕು ಅಂತ ಹೇಳೋದಕ್ಕೆ ಹನುಮಂತ ಉದಾಹರಣೆ. ಹಾರುವಾಗ ಮೈನಾಕ ಪರ್ವತ ಮೇಲೆ ಬಂದು ಸ್ವಲ್ಪ ವಿಶ್ರಾಂತಿ ತೆಕ್ಕೋ ಅಂತ ಹೇಳ್ತದೆ. ರಾಮ ಹೇಳ್ತಾನೆ,
ರಾಮನ ಕೆಲಸಕ್ಕೆ ಹನುಮಂತ ಹೇಳ್ತಾನೆ, ರಾಮನ ಕೆಲಸಕ್ಕೆ ಹೊರಟಾಗ ವಿಶ್ರಾಂತಿ ಇಲ್ಲ, ಇನ್ನೊಂದು ಸರ್ತಿ ಬರ್ತೇನೆ ಅಂತ ಮೈ ದಡವಿ ಮತ್ತೆ ಮುಂದೆ ಹೋಗ್ತಾನೆ. ಮುಂದೆ ಹೋದಾಗ ಸುರಸೆ ಬರ್ತಾಳೆ. ಸುರಸೆ ಬಂದು ಹೇಳ್ತಾಳೆ, ಇಲ್ಲಿ ಯಾರೇ ಬಂದರೂ ನನ್ನ ಬಾಯಿಯೊಳಗೆ ಹೋಗಬೇಕು ಅಂತ. ಹಾಗಾದರೆ ನಿನ್ನ ಬಾಯಿಯೊಳಗೆ ಹೋಗಬೇಕಾದ್ರೆ ಅಂತೇಳಿ ಅವ ತನ್ನ ಗಾತ್ರವನ್ನು ದೊಡ್ಡದು ಮಾಡ್ತಾನೆ. ಸುರಸೆ ಅವಳ ಬಾಯಿಯನ್ನು ದೊಡ್ಡದು ಮಾಡ್ತಾಳೆ. ಹೀಗೆ ಸ್ಪರ್ಧಾತ್ಮಕವಾಗಿ ಹನುಮಂತ ಬೆಳೀತಾನೆ, ಸುರಸೆ ಬಾಯಿಯೂ ಬೆಳೀತದೆ. ಪಕ್ಕನೆ ಹನುಮಂತ ಸಣ್ಣದಾಗಿ ಅವಳ ಬಾಯಿಯೊಳಗೆ ಹೋಗಿ ಹೊರಗೆ ಬಂದು ಸುರಸೆ ಹತ್ರ ಹೇಳ್ತಾನೆ, ನಿನ್ನ ಮಾತು ಮುಗೀತಲ್ಲ, ಇಲ್ಲೇ ಬರುವವರು ಬಾಯಿಯೊಳಗೆ ಹೋಗಬೇಕು, ನಾನು ಹೋಗಿ ಬಂದೆ ಅಲ್ಲ, ಇದು ಇನ್ನಷ್ಟಕ್ಕೆ ಹೋಗು, ನಾನು ನನ್ನಷ್ಟಕ್ಕೆ ಹೋಗ್ತೇನೆ. ಸುರಸೆ ಒಪ್ಪಬೇಕಾಯಿತು. ಸಮಸ್ಯೆಗಳು ಬಂದಾಗ ಅದನ್ನು ಬುದ್ಧಿವಂತಿಕೆಯಿಂದ ಎದುರಿಸುವಂತಹದ್ದು. ಮತ್ತೆ ಮುಂದೆ ಹೋದಾಗ ಸಿಂಹಿಕೆ ಬರ್ತಾಳೆ. ಅವಳು ರಾಕ್ಷಸಿ, ಹನುಮಂತನಿಗೆ ಉಪದ್ರ ಕೊಡೋದಕ್ಕೋಸ್ಕರ ಬಂದವಳು ಅವಳು. ಅವಳು ಇದೇ ಹೇಳ್ತಾಳೆ, ಇಲ್ಲಿ ಬರುವುದು ನನ್ನ ಆಹಾರ, ನಾನು ನಿನ್ನನ್ನು ಬಿಡುವುದಿಲ್ಲ, ಹಾಗಾದ್ರೆ ನನ್ನನ್ನು ನುಂಗು. ಅಲ್ಲಿ ಮಾಡಿದ ಹಾಗೆ ಸ್ಪರ್ಧೆ ಗಾತ್ರದಲ್ಲಿ. ಹನುಮಂತನ ಗಾತ್ರ ದೊಡ್ಡದಾಗ್ತದೆ, ಸಿಂಹಿಕೆಯ ಗಾತ್ರವು ಬಾಯಿ ದೊಡ್ಡದಾಗ್ತದೆ. ಹನುಮಂತ ಸಣ್ಣದಾಗಿ ಅವಳ ಹೊಟ್ಟೆ ಒಳಗೆ ಹೋಗಿ ಹೊಟ್ಟೆಯಲ್ಲಿ ದೊಡ್ಡದಾಗಿ ಅವಳ ಹೊಟ್ಟೆಯನ್ನು ಬಗೆದು ಅವಳನ್ನು ಕೊಂದು ಮುಂದೆ ಹೋಗ್ತಾನೆ. ಅಂದರೆ ಆಮಿಷಗಳು ಬಂದಾಗ ಆಮಿಷಕ್ಕೆ ಬಲಿಯಾಗಬಾರದು, ಸಮಸ್ಯೆಗಳು ಬಂದಾಗ ಬುದ್ಧಿವಂತಿಕೆಯಿಂದ ಎದುರಿಸಬೇಕು, ವಿರೋಧ ಬಂದಾಗ ವಿರೋಧವನ್ನು ಮೆಟ್ಟಿ ಮುಂದೆ ಹೋಗಬೇಕು. ಇದು ಹನುಮಂತ. ಸುಂದರಕಾಂಡದಲ್ಲಿ ನಾವು ನೋಡುವಂಥದ್ದು ಅದು. ಅದಾದ ಮೇಲೆ ಬರುವಂಥದ್ದು ಯುದ್ಧಕಾಂಡ. ಯುದ್ಧಕಾಂಡದಲ್ಲಿ ಕೊನೆಗೂ ಅಧರ್ಮದ ನಾಶ, ಧರ್ಮದ ಗೆಲುವು. ಹಾಗಾಗಿ ಹೇಗಿರಬಾರ್ದು, ಹೇಗಿರಬಹುದು, ಹೇಗಿರಬೇಕು, ಯಾವ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ನಡತೆ ಇರಬೇಕು, ಇದನ್ನೆಲ್ಲವನ್ನು ರೂಪಿಸಲಿಕ್ಕೆ ಒಂದೇ ಒಂದು ಆದರ್ಶ ಗ್ರಂಥವಾಗಿ ಇತಿಹಾಸ ಗ್ರಂಥ ರೂಪದಲ್ಲಿ, ಆದಿ ಕಾವ್ಯದ ರೂಪದಲ್ಲಿ ರಾಮಾಯಣ ನಮ್ಮ ಮುಂದೆ ಇದೆ. ಮಾಡಬೇಕಾದಿಷ್ಟೇ, ನಮ್ಮ ಮನೆಗಳಲ್ಲಿ ಕೊನೆ ಪಕ್ಷ ಒಂದು ಪುಸ್ತಕ ಆದರೂ ರಾಮಾಯಣದನ್ನು ತಂದಿಡಬೇಕು. ಆ ರಾಮಾಯಣದ 1-2 ಪುಟಗಳನ್ನು ಪ್ರತಿನಿತ್ಯ ಓದಬೇಕು. ಯಾವ ಭಾಷೆಯಲ್ಲಿ ಬೇಕಾದರೂ ಓದ್ಬೋದು. ಸಾಮರ್ಥ್ಯ ಇದ್ದರೆ ಸಂಸ್ಕೃತದಲ್ಲಿ ಓದಿ ಅರ್ಥ ಮಾಡೋ ಪ್ರಯತ್ನ ಮಾಡಬಹುದು. ಸಂಸ್ಕೃತದ ವಾಲ್ಮೀಕಿ ರಾಮಾಯಣ ಕಷ್ಟ ಉಂಟು ಅಂತ ಕೇಳಿದರೆ ಸುಲಭ ಇಲ್ಲ. ಸುಲಭ ಇಲ್ಲೋ ಅಂತ ಕೇಳಿದರೆ ಸುಲಭ ಇದೆ. ಅದರಲ್ಲಿ ಬರೋ 24,000 ಶ್ಲೋಕಗಳಲ್ಲಿ ಅನೇಕ ಶ್ಲೋಕಗಳು ಬಹಳ ಸರಳ. ಮಾರೀಚ ಹೇಳಿದ ಒಂದು ಶ್ಲೋಕ ಹೇಳಿಬಿಡ್ತೇನೆ ನಾನು. ಸುಲಭ ಪುರುಷ ರಾಜನ್. ರಾಜ ಅವ ಹೇಳುವುದು ರಾವಣನಿಗೆ, ರಾವಣ ನಿನಗೆ ಬೇಕಾದ ಹಾಗೆ ಮಾಡಿ ನಿನ್ನನ್ನು ನಗಿಸುವುದು ಬಹಳ ಸುಲಭ. ಆದರೆ ಅಪ್ರಿಯಸ್ಯ ಚ ಪಥ್ಯಸ್ಯ, ಪ್ರಿಯವಲ್ಲದ ಆದರೆ ಪಾಲನೆ ಮಾಡುವುದು ಸರಿಯಲ್ಲ ಅಂತಿರುವಂಥ ಯಾವ ವಾಕ್ಯ ಉಂಟು ಅದನ್ನು ಹೇಳುವವರು ಸ್ವಲ್ಪ ದುರ್ಲಭ. ಅಂಥವರ ಪೈಕಿ ನಾನು. ಈ ವಾಕ್ಯ ರಾಮಾಯಣದ ಅರ್ಥ ಆಗುತ್ತದೆ. ಅರ್ಥ ಆಗದ ವಾಕ್ಯ ಉಂಟು, ಕ್ಲಿಷ್ಟ. ರಾಮಾಯಣವನ್ನು ಓದ್ತಾ ಹೋಗುವ ಅರ್ಥ ಆಗುವ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ, ಅರ್ಥ ಆಗದ ವಾಕ್ಯವನ್ನು ಅರ್ಥವಾಗುವ ವಾಕ್ಯದ ಜೊತೆ ಓದಿ ಅರ್ಥ ಮಾಡುವಂಥ ಪ್ರಕ್ರಿಯೆಗೆ ಚಾಲನೆ ಕೊಡುವ. ಹಾಗಾಗಿ ಮನೆಯಲ್ಲಿ ಸಂಸ್ಕೃತದ ರಾಮಾಯಣ ಕನ್ನಡ ಲಿಪಿಯಲ್ಲಿ ಗೀತಾ ಪ್ರೆಸ್ಸಿನವರು ಮುದ್ರಣ ಮಾಡಿದ್ದಾರೆ. ಬಹಳ ಸರಳ ಸುಲಭ ಬೆಲೆಯಲ್ಲಿ ಸಿಗ್ತದೆ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮನ ಹತ್ರ ಎಲ್ಲ ಹೇಳಿ ಒಂದು ರಾಮಾಯಣದ ಅರ್ಥ ಇರುವಂತಹ ಮೂಲ ರಾಮಾಯಣ 24,000 ಶ್ಲೋಕಗಳಿರುವಂಥ ರಾಮಾಯಣವನ್ನು ಮನೆಗೆ ತಂದು ಮನೆಯಲ್ಲಿಟ್ಟು ಪೂಜೆಯೂ ಮಾಡಬಹುದು, ತಲೆ ಅಡಿಯಲ್ಲಿಟ್ಟು ಮಲಗಬಹುದು. ಅಪರೂಪಕ್ಕೆ ಅದರಲ್ಲಿರೋ 4 ಶ್ಲೋಕಗಳನ್ನು ಕಂಠಪಾಠ ಮಾಡುವಂಥ ಪ್ರಕ್ರಿಯೆ ಇದ್ದರೆ ಅದಕ್ಕೂ ಚಾಲನೆ ಕೊಡಬೇಕು. ಒಟ್ಟಿನಲ್ಲಿ ರಾಮನಂತೆ ನಡೆ ಅಂತ ಹೇಳಬೇಕಾದ್ರೆ ರಾಮನ ನಡಿಗೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನ ನಮ್ಮಿಂದಾದರೆ ಆಗ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತದೆ. ಆ ದಿಕ್ಕಿನಲ್ಲಿ ಭಗವಂತ ನಮಗೆಲ್ಲರಿಗೂ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಒಂದು ರಾಮಾಯಣ ಪುಸ್ತಕವನ್ನು ನಮ್ಮ ಮನೆಯಲ್ಲಿ ಇರುವಂತೆ ಮಾಡಲಿಕ್ಕೆ, ಆ ಇರುವ ಪುಸ್ತಕದಲ್ಲಿ 1-2 ಪುಟವನ್ನು ಪ್ರತಿನಿತ್ಯ ಓದುವಂತಹ ಒಂದು ಪ್ರೇರಣೆ ನಮಗೆ ಕೊಡಲಿಕ್ಕೆ ಆ ರಾಮ ಕಾರಣೀಭೂತನಾಗಲಿ. ನಾಳೆ ಅಲ್ಲ ನಾಡಿದ್ದು ಅಲ್ಲಿ ಪ್ರಾಣ ಪ್ರತಿಷ್ಠೆ ಆಗುವಂತಹ ದೃಶ್ಯವನ್ನು ಶಾಲೆಯಲ್ಲಿ ತೋರಿಸುವಂತಹ ಟಿ ವಿ ಮಾಧ್ಯಮದ ಮೂಲಕ ನೋಡಿ ಪುಳುಕಿತರಾಗೋಣ, ಧನ್ಯರಾಗೋಣ. ಎಷ್ಟು ಸಾಧ್ಯವೋ ಅಷ್ಟು ರಾಮನಂತೆ ನಡೀಲಿಕ್ಕೆ ಪ್ರಯತ್ನ ಮಾಡೋಣ. ಕೊನೆ ಪಕ್ಷ ಮಂಥರೆ ಆಗದಂತೆ ಆದರೂ
ಪ್ರಯತ್ನ ಮಾಡೋಣ. ಆ ದಿಕ್ಕಿನಲ್ಲಿ ನಮಗೆ ಭಗವಂತ ಶಕ್ತಿ ಕೊಡಲಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, ಇಷ್ಟು ಹೊತ್ತು ಮೌನವಾಗಿ ಕೂತ್ಕೊಂಡಂಥ, ಮಾತನಾಡಲಿಕ್ಕೆ ನಾಲಿಗೆ ಇದ್ದರೆ ಸಾಕು, ಮೌನವಾಗಿರಲಿಕ್ಕೆ ವಿವೇಕವೂ ಬೇಕು. ನಿಮ್ಮಲ್ಲಿ ಆ ವಿವೇಕ ಇದೆ ಅಂತ ಪ್ರದರ್ಶನ ಮಾಡಿದ ನಿಮಗೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನೆರಡು ಮಾತು ಮುಗಿಸ್ತಾ ನಮಸ್ಕಾರ. ರಾಮಾಯಣದ ಮಾತುಗಳನ್ನು, ವಿಷಯಗಳನ್ನು ತಿಳಿಸಿಕೊಟ್ಟಂತಹ ಶ್ರೀಯುತ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಜವಾಗಿಯೂ ಮಾರೀಚನ ಮಾತು ಪುನಃ ಪುನಃ ನೆನಪಾಗ್ತದೆ. ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ. ಕೇಳುವವರು ಹೇಳುವವರು ತುಂಬ ಕಷ್ಟ ಅಂತೆ. ಅಪ್ರಿಯವಾದಂತಹ ಮತ್ತು ಜೀವನಕ್ಕೆ ಅತ್ಯಂತ ಉಪಯುಕ್ತವಾದಂತಹ ವಸ್ತುವನ್ನು, ಅಂತಹ ಒಂದು ಅದ್ಭುತವಾದಂತಹ ಸನ್ನಿವೇಶ ಇವತ್ತಿಲ್ಲಿ ನಿರ್ಮಾಣವಾಗಿದೆ ಅನ್ನುವಂತಹ ಮಾತಿನೊಂದಿಗೆ ನಮ್ಮ ಶಕ್ತಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಕೆ ಸಿ ನಾಯಕ್ ಸರ್ ಅವರು ಹಾಗೂ ಶಕ್ತಿ ವಿದ್ಯಾಸಂಸ್ಥೆಯ ಪ್ರಧಾನ ಸಲಹೆಗಾರರಾದಂತಹ ರಮೇಶ್ ಕೆ ಸರ್ ಅವರು ಗೌರವಪೂರ್ವಕವಾಗಿ ಶ್ರೀಯುತ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರವರನ್ನು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಮಹನೀಯರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಇನ್ನು ಈ ಸನಾತನ ಸಂಪದ ಕಾರ್ಯಕ್ರಮದ ಮುಂದಿನ ಉಪನ್ಯಾಸ ಸರಣಿಯ ಮುಂದಿನ ಉಪನ್ಯಾಸ ಫೆಬ್ರವರಿ 3ನೇ ತಾರೀಕು ಶನಿವಾರ ನೆರವೇರಲಿಕ್ಕಿದೆ. ಆ ದಿನ ರಾಮರಾಜ್ಯದ ಕಲ್ಪನೆ ಅನ್ನುವಂತಹ ವಿಷಯದ ಕುರಿತು ಶ್ರೀಯುತ ಕಶೆಕೋಡಿ ಸೂರ್ಯನಾರಾಯಣ ಭಟ್ರವರು ಮಾತನಾಡಲಿಕ್ಕಿದ್ದಾರೆ. ಮತ್ತೊಮ್ಮೆ ಅವರ ಮಾತುಗಳಿಗೆ ನಾವು ಕಿವಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.